ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಚಿನ್ನಾಭರಣ ಮಳಿಗೆಯಲ್ಲಿ ದರೋಡೆ, 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣ ಕಳವು. ಅಂಗಡಿ ಬೀಗ ಕತ್ತರಿಸಿ ಒಳನುಗ್ಗಿದ ಕದೀಮರು, ಕಳ್ಳರ ಪತ್ತೆಗಾಗಿ ಪೊಲೀಸರ ಹರಸಾಹಸ. ಅಕ್ಕನ ಮನೆಗೆ ಕನ್ನ ಹಾಕಿದ್ದ ತಮ್ಮ ಹಾಗೂ ಆತನ 2 ಮಕ್ಕಳು. ಶಿಡ್ಲಘಟ್ಟದಲ್ಲಿ 3 ಕೆಜಿ ಬಂಗಾರ ಕಳವು ಪ್ರಕರಣದ ಆರೋಪಿಗಳ ಅಂದರ್. 3 ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ದುರ್ನಾದದ ಆಗರವಾದ ಬಾಗೇಪಲ್ಲಿ ಎಪಿಎಂಸಿ ಮಾರುಕಟ್ಟೆ, ರೈತರು ಸಂಚರಿಸಲಾಗದ ಸ್ಥಿತಿ ಇದ್ದರೂ ಗಮನ ಹರಿಸೋರಿಲ್ಲ. ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆ ವರ್ತಿಸುತ್ತಿರುವ ಅಧಿಕಾರಿಗಳು. ವಾರ್ತೆಗಳ ವಿವರ. ಅದು ಆ ನಗರದ ಪ್ರಮುಖ ರಸ್ತೆಯಲ್ಲಿರುವ ಚಿನ್ನದಂಗಡಿ. ಅದೇ ಚಿನ್ನದಂಗಡಿಗೆ ಕನ್ನ ಹಾಕಿದ್ದು, ಆದರೆ ಕಳ್ಳರಿಗೆ ಚಿನ್ನ ಸಿಕ್ಕಿಲ್ಲ. ಬದಲಾಗಿ ಒಂದಲ್ಲ ಎರಡಲ್ಲ ಅಂತ ಬರೋಬ್ಬರಿ 140 ಕೆಜಿ ಬೆಳ್ಳಿ ಆಭರಣಗಳನ್ನು ಕದ್ದೊಯ್ದಿದ್ದಾರೆ. ಸರಿಸುಮಾರು 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳು ಕಳ್ಳರ ಪಾಲಾಗಿದೆ. ಇದರಿಂದ ಎದ್ನೋ ಬಿದ್ನೋ ಅಂತ ಬಂದ ಪೊಲೀಸರು ತನಿಖೆ ನಡೆಸಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೌದು, ಹೀಗೆ ಚಿನ್ನದಂಗಡಿಯ ಬೀಗಗಳನ್ನು ಕಟ್ ಮಾಡಿ ಒಳನುಗ್ಗಿರುವ ಕಳ್ಳರು ಒಂದಲ್ಲ ಎರಡಲ್ಲ ಬರೋಬ್ಬರಿ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ಚಿಕ್ಕಬಳ್ಳಾಪುರ ನಗರದಿಂದ ಬೆಂಗಳೂರು ಮಾರ್ಗದ ಪ್ರಮುಖ ರಸ್ತೆಯಾಗಿರುವ ಬಿಬಿ ರಸ್ತೆಯಲ್ಲಿಯೇ ಈ ಕೃತ್ಯ ನಡೆದಿದೆ. ಕಳೆದ ರಾತ್ರಿ ಚಿನ್ನದಂಗಡಿಯ ಬಾಗಿಲಿನ ಬೀಗಗಳನ್ನು ಕಟ್ ಮಾಡಿರುವ ಕಳ್ಳರು ಶೋಕೇಸ್ನಲ್ಲಿ ಡಿಸ್ಪ್ಲೇ ಮಾಡಿದ್ದ ಬೆಳ್ಳಿಯ ಆಭರಣಗಳನ್ನು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಬೆಳಿಗ್ಗೆ ಎಂದಿನಂತೆ ಅಂಗಡಿ ಬಾಗಿಲು ತೆರೆಯಲು ಸಿಬ್ಬಂದಿ ಆಗಮಿಸಿದಾಗ ಕೃತ್ಯ ಬೆಳಕಿಗೆ ಬಂದಿದೆ. ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಾಲ್ ಚೌಕ್ಸೆ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳು, ಶ್ವಾನದಳ ಹಾಗೂ ಬೆರಳಚ್ಚು ತಜ್ಞರ ತಂಡ ಭೇಟಿ ಮಾಡಿ ಪರಿಶೀಲನೆ ನಡೆಸಲಾಗುತ್ತಿದೆ. ಓಪನ್ ಮಾಡಿದಂಗೆ ಬಂದು ಡೈಲಿ ಮಾರ್ನಿಂಗ್ ಓಪನ್ ಮಾಡಿದ್ವಿ. ಇವತ್ತು ಓಪನ್ ಮಾಡೋಕ್ಕೆ ಶೆಟ್ರ್ ಆಲ್ರೆಡಿ ಓಪನ್ ಆಗಿರೋ ಥರ ಕಾಣಿಸ್ತು. ಆಮೇಲೆ ನಮ್ಮ ಸ್ಟಾಫ್ ಎಲ್ಲ ಬಂದಮೇಲೆ ನಾವು ಟೋಟಲ್ ಓಪನ್ ಮಾಡಿದ್ವಿ, ಹೊರಗಡೆ ಹೋಗಿದ್ದೇವೆ ಅಷ್ಟೇ. ಇನ್ನೇನು ಆಗಿದೆ ಅಂತ ಗೊತ್ತಾ ಕ್ಲಿಯರಾಗಿ ಚೆಕ್ ಮಾಡಬೇಕಾಗಿದೆ. ನಮಗೆ ಕೀ ಅಂತೂ ಓಪನ್ ಆಗಿತ್ತು ಮುಂಚೆನೇ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. ಕೀ ಎಲ್ಲ ಕಟ್ ಮಾಡಿದ್ದಾರೆ, ಶೆಟ್ರ್ ಹೊಡೆದು ಓಪನ್ ಮಾಡಿದ್ದಾರೆ. CCTV ಕ್ಯಾಮ್ರಾ ಎಲ್ಲ ತೊಗೊಂಡೋಗಿದ್ದಾರೆ. CCTV ಫುಟೇಜ್ ಏನಿಲ್ಲ ನಮಗೆ ನೋಡಲಿಕ್ಕೆ. ಮೇಲ್ನೋಟಕ್ಕೆ ಏನೇನು ಹೋಗಿದೆ ಅಂತ ಕಾಣಿಸ್ತು. ಮೇಲ್ನೋಟಕ್ಕೆ ಲಾಕರ್ಸ್ ಏನು ಓಪನ್ ಮಾಡಿಲ್ಲ ಅವರು. ಸಿಲ್ವರ್ ಆರ್ನಮೆಂಟ್ಸು, ಸಿಲ್ವರ್ ಆರ್ಟಿಕಲ್ ಸ್ವಲ್ಪ ಕಡಿಮೆ ಆಗಿದೆ. ಅದು ಎಷ್ಟೋಗಿದೆ ಎಕ್ಸಾಕ್ಟ್ಲಿ ಸ್ವಲ್ಪ ಬಿಟ್ಟಿದ್ದಾರೆ. ಎಕ್ಸಾಕ್ಟ್ಲಿ ಎಷ್ಟೋಗಿದೆ ವೆಯ್ಟ್ ಅಂತ ನಾವು ಚೆಕ್ ಮಾಡಬೇಕಾಗಿದೆ. ಚೆಕ್ ಮಾಡಿ ವೆಯ್ಟ್ ಎಲ್ಲ ಮಾಡಿದಾದ್ಮೇಲೆ ನಾವು ಎಷ್ಟೋಗಿದೆ ಏನಂತ ಹೇಳ್ಬೋದು. ಗೋಲ್ಡ್ ಆರ್ನಮೆಂಟ್ ಲಾಕರ್ಲಿ ಇಟ್ಟಿದ್ವಿ. ಗೋಲ್ಡ್ ಲಾಕರ್ ಏನು ಓಪನ್ ಮಾಡಿಲ್ಲ ಅವರು. ಕ್ಯಾಶು ಅಷ್ಟು ನಾವು ಅಚ್ಚೆ ಇಟ್ಟಿಲ್ಲ, ಲಾಕರ್ಲಿ ಇಟ್ಟಿದ್ವಿ. ಕ್ಯಾಶು ಅಷ್ಟು ಏನು ಟಚ್ ಮಾಡಿಲ್ಲ. ಮೇನ್ ಮೇಜರ್ ಸಿಲ್ವರ್ ಆರ್ಟಿಕಲ್ಸು ಓಲ್ಡ್ ಸಿಲ್ವರ್ ಇತ್ತು, ಅದು ಚೆಕ್ ಮಾಡಬೇಕೀಗ. ನಾವು ಕ್ಲಿಯರಾಗಿ ಇಲ್ಲ, ನಮ್ಮ ಟೈಮ್ ನೋಡ್ಲಿಕ್ಕೆ ಆಗಲ್ವಲ್ಲ. ಮೇ ಬಿ ಫುಟೇಜ್ ಇಲ್ಲ. ಈವ್ನಿಂಗ್ 12 o'clockವರೆಗೆಲ್ಲ ಓಡ್ತಿದ್ದೀನಿ ಅಂತೇಳಿ ಅಕ್ಕಪಕ್ಕವರೆಲ್ಲ ಹೇಳ್ತಿದ್ದಾರೆ. ಅದಾದಮೇಲೆ ನೋಡ್ಕೊಂಡು ಮಾಡಿರ್ಬೋದು. ಮೇ ಬಿ ಆಫ್ಟರ್ 1 ಆಗಿರ್ಬೋದು ಮೇ ಬಿ ಅನ್ಸುತ್ತೆ. ನಮ್ಮ ಸೆಕ್ಯೂರಿಟಿ ಇರ್ತಾರೆ, ಡೇ ಟೈಮಲ್ಲಿ ಇರ್ತಾರೆ. ನೈಟ್ ಟೈಮಲ್ಲಿ ಸೆಕ್ಯೂರಿಟಿ ನಾವು ಹುಡ್ತಿದ್ವಿ, ಯಾರು ಸಿಗಲಿಲ್ಲ ನೈಟ್ ಟೈಮ್ ಮಾಡಲಿಕ್ಕೆ ಅಂತ. ಇಲ್ಲಿ ಆ ಥರ ಇಡ್ಲಿಕ್ಕೆ ಸ್ಪೇಸ್ ಇಲ್ಲ ಅಂತ ನೈಟ್ ಟೈಮ್ ಸೆಕ್ಯೂರಿಟಿ ಗಾರ್ಡ್ ಇಲ್ಲ. ಯಾವ ರೀತಿ ಮುರಿದಿದ್ದಾರೆ, ಯಾವ ರೀತಿ ಹೋಗಿದ್ದಾರೆ ಒಳಗಡೆ ಅಂತ ಸರ್ ಮೇನ್ 2 ಲಾಕ್, ಆಚೆ ಇರೋ ಲಾಕ್ 2 ಕಟ್ ಮಾಡಿದ್ದಾರೆ ಏನೋ ಯೂಸ್ ಮಾಡಿ. ಅದು ಶಾರ್ಪಾಗಿ ಕಟ್ರ್ ಯೂಸ್ ಮಾಡಿ ಕಟ್ ಮಾಡಿದ್ದಾರೆ. ಅದು ಬಿಟ್ಟು ಹಿಡಿಯೋದಿರೋದೆಲ್ಲ ಅವರು ಸ್ಟೋನ್ಸ್ ಎಲ್ಲ ಯೂಸ್ ಮಾಡಿ ಬೆಂಡ್ ಮಾಡಿ ಫೋಲ್ಡ್ ಮಾಡಿ ಬ್ರೇಕ್ ಮಾಡಿ ಹೋಗಿದ್ದಾರೆ ಅವರು. ಯಾವುದೋ ಲಾಕರು ಎಲ್ಲ ಬ್ರೇಕ್ ಮಾಡಿದ್ದಾರೆ, ಲಾಕ್ಸ್ ಎಲ್ಲ ಶಟರ್ ಲಾಕ್ಸ್. ಸಿಸಿ ಕ್ಯಾಮ್ರಾ ಇದೆ, ಡಿವಿಆರ್ ತೊಗೊಂಡೋಗಿದ್ದಾರೆ ಸರ್. ಹಾಂ, ಡಿವಿಆರ್ ಇಲ್ಲ, ಕ್ಯಾಶ್ ನಾರ್ಮಲಿ ನಾವು ಔಟ್ಸೈಡ್ ಯಾವುದು ಇಡೋದಿಲ್ಲ ಸರ್, ಎಲ್ಲ ಲಾಕರ್ಲ್ಲಿ ಇಡ್ತೇವೆ. ಎಕ್ಸಾಕ್ಟ್ಲಿ ನಾವು ಇನ್ನೂ ಒಳಗಡೆ ಪೊಲೀಸರು ಅವ್ರದ್ದೆಲ್ಲ ಪ್ರೋಸೆಸ್ ಮುಗಿದ ಮೇಲೆ ಒಳಗಡೆ ಹೋಗ್ತೇವೆ. ನಾವೇನೋ ಹೋಗಿ ಚೆಕ್ ಮಾಡ್ತೀವಿ.
ಚೆಕ್ ಮಾಡಿದ್ಮೇಲೆ ಆಮೇಲೆ ನಾವು ಕ್ಲಿಯರಾಗಿ ಕೊಡ್ತೀನಿ. ಇನ್ನು ಅದೃಷ್ಟವಶಾತ್ ಚಿನ್ನದ ಆಭರಣಗಳನ್ನು ಲಾಕರ್ನಲ್ಲಿ ಇಡಲಾಗಿದ್ದು ಪರಿಣಾಮ ಕಳ್ಳರಿಗೆ ಚಿನ್ನದ ಆಭರಣಗಳು ಸಿಕ್ಕಿಲ್ಲ. ಹೀಗಾಗಿ ಬೆಳ್ಳಿ ಆಭರಣಗಳನ್ನು ಕಳ್ಳರು ಕಳವು ಮಾಡಿಕೊಂಡು ಹೋಗಿದ್ದಾರೆ. ಇನ್ನು ಸಿಸಿಟಿವಿಯ 2 DVRಗಳನ್ನು ಸಹ ಕಳ್ಳರು ಹೊತ್ತೊಯ್ದಿದ್ದಾರೆ. ಇತ್ತೀಚೆಗೆ ಅಂಗಡಿಯ ಮುಂಭಾಗ ಹೊಸ ನೇಮ್ ಬೋರ್ಡ್ ಅಳವಡಿಕೆ ಕಾರ್ಯ ಸಹ ನಡೆಸಲಾಗುತ್ತಿದ್ದು ಹೊರಗಡೆ ಸಿಸಿಟಿವಿ ಕ್ಯಾಮೆರಾಗಳನ್ನು ತೆಗೆದುಹಾಕಲಾಗಿತ್ತು. ಆದರೆ ಪಕ್ಕದ ಅಂಗಡಿಯ ಸಿಸಿಟಿವಿ ಕ್ಯಾಮೆರಾಗಳು ಸೇರಿದಂತೆ ಅಕ್ಕಪಕ್ಕದ ಅಂಗಡಿಗಳ ಸಿಸಿಟಿವಿ ಕ್ಯಾಮೆರಾಗಳನ್ನು ಪೊಲೀಸರು ಪರಿಶೀಲನೆ ನಡೆಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಇದೆ. BB ರೋಡಲ್ಲಿ AU ಜ್ಯುವೆಲ್ಲರ್ಸ್. ಈ AU ಜ್ಯುವೆಲ್ಲರ್ ಶಾಪ್ ಅಂಗಡಿಯಲ್ಲಿ ರಾತ್ರಿ ಒಂದು ಕಳ್ಳತನ ಆಗಿದೆ. ಈ ಥರ ಮಾಹಿತಿ ಬಂದಿದೆ ಬೆಳಿಗ್ಗೆ. ಯಾವಾಗ ಸ್ಟೋರ್ ಓನರ್ ಮತ್ತು ವರ್ಕರ್ಸ್ ಓಪನ್ ಮಾಡೋಕ್ಕೆ ಬಂದಿದ್ದಾರೆ ಅಂಗಡಿ, ಆಮೇಲೆ ಅವರಿಗೆ ಗೊತ್ತಾಯಿತು ಒಳಗಡೆ ಕಳ್ಳತನ ಆಗಿದೆ. ನಾವು ಎಲ್ಲ ಇಲ್ಲಿ ಪೊಲೀಸ್ ಆಫೀಸರ್, ಸೀನಿಯರ್ ಪೊಲೀಸ್ ಆಫೀಸರ್ಸ್ ಎಲ್ಲ ವಿಸಿಟ್ ಮಾಡಿ ಚೆಕ್ ಮಾಡಿದ್ದೀವಿ ಮತ್ತು ಶಾಪ್ ಓನರ್ ಜೊತೆ ಕೂಡ ಮಾತಾಡಿದ್ದೀವಿ. ಅವ್ರ ಪ್ರಕಾರ ಗೋಲ್ಡ್ ಎಲ್ಲ ಲಾಕರ್ಸಲ್ಲಿ ಇದೆ, ಗೋಲ್ಡ್ ಯಾವುದೂ ಹೋಗಿಲ್ಲ. ಸಿಲ್ವರ್ಸ್ ಐಟಮ್ಸ್ ಏನಿದೆ ಅದು ಹೊರಗಡೆ ಏನು ಡಿಸ್ಪ್ಲೇ ಶೆಲ್ಫ್ ಇದೆ, ಆ ಡಿಸ್ಪ್ಲೇ ಶೆಲ್ಫಲ್ಲಿ ಎಲ್ಲ ಹಾಕಿದ್ದಾರೆ ಅವರು ಸಿಲ್ವರ್ ಐಟಮ್ಸ್. ಆ ಸಿಲ್ವರ್ ಐಟಮ್ಸ್ ಎಲ್ಲ ಹೋಗಿದೆ ಈ ಥರ ಹೇಳ್ತಾ ಇದ್ದಾರೆ. ಸ್ವಲ್ಪ ಸಿಲ್ವರ್ ಐಟಮ್ಸ್ ಒಳಗಡೆ ಇದೆ, ಅರೌಂಡ್ 3-4 kg ಇರಬೇಕು ಒಳಗಡೆ. ಬಟ್ ಅವ್ರ ಪ್ರಕಾರ ಅವರು ಸ್ಟಾಕ್ ರಿಜಿಸ್ಟರ್ ವಗೇರ ಚೆಕ್ ಮಾಡಿದ್ದಾರೆ. ಸ್ಟಾಕ್ ರಿಜಿಸ್ಟರ್ ಪ್ರಕಾರ ಅರೌಂಡ್ 140 kg ಸಿಲ್ವರ್ ಅವರದು ಕಳ್ಳತನ ಆಗಿದೆ. ಗೋಲ್ಡ್ ಐಟಮ್ಸ್ ಯಾವುದೂ ಹೋಗಿಲ್ಲ ಅವ್ರ ಪ್ರಕಾರ. ನಾವು ಈಗ ಸೆಪ್ರೇಟ್ ಟೀಮ್ಸ್ ಮಾಡಿದ್ದೀವಿ ಮತ್ತು ಎಲ್ಲ ಆ್ಯಂಗಲ್ಸಿಂದ ಚೆಕ್ ಮಾಡ್ತಾ ಇದ್ದೀವಿ. ಈ ಕೇಸ್ಗೆ ಬೇಗ ಪತ್ತೆ ಮಾಡ್ತೀವಿ, ಸಾಲ್ವ್ ಮಾಡ್ತೀವಿ. CCTV ಕ್ಯಾಮ್ರಾಸ್ ವಗೇರ ಸುಮಾರು ಹಾಕಿದ್ದಾರೆ ಅವರು ಒಳಗಡೆ. ಬಟ್ ಅದರ ಜೊತೆಗೆ DVR ಏನಿರುತ್ತದೆ ಸ್ಟೋರೇಜ್, ಅದನ್ನು ತಗೊಂಡು ಹೋಗಿದ್ದಾರೆ. ಸೊ ಇದು ನಮಗೆ ಸಿಗಲಿಲ್ಲ. ಸೊ ನಾವು ಬೇರೆ ಆ್ಯಂಗಲ್ಸಿಂದ ಚೆಕ್ ಮಾಡ್ತೀವಿ. ಏನು ಅನುಮಾನ ಇದೆ ಸರ್ ಮೇಲ್ನೋಟಕ್ಕೆ ಪ್ರಾಥಮಿಕವಾಗಿ ಸರ್? ನೋಡಿ, ರಾತ್ರಿ ಟೈಮ್ ಆಗಿದೆ ಮತ್ತು ಈ ಥರ ಎಲ್ಲ ಸರಿಯಾಗಿ ಥರ ಚೆಕ್ ಮಾಡಿ ಶಟರ್ ವಗೇರ ಹೊಡೆದು ಒಳಗಡೆ ಎಂಟ್ರಿ ತಗೊಂಡು CCTV ವಗೇರ ಕೂಡ ತಗೊಂಡು ಹೋಗಿದ್ದಾರೆ. ಸೊ ಡೆಫಿನೆಟ್ಲಿ ಯಾರು ಪ್ರೊಫೆಷ್ನಲ್ ಥೀವ್ಸ್ ಇದ್ದಾರೆ, ಅವರು ಪ್ರೊಫೆಷ್ನಲ್ ಗ್ಯಾಂಗ್ ಯಾವುದು ಈ ಥರ ಮಾಡಿದ್ದಾರೆ ಪ್ಲ್ಯಾನಿಂಗ್ ವಗೇರ ಮಾಡಿಕೊಂಡು. ಸೊ ಅದೇ ರೀತಿ ನಾವು ಬೇರೆ ಜಾಗ ಈ ಥರದ್ದು ಹಳೆ ಅಫೆನ್ಸಸ್ ವಗೇರ ಇದೆಯಾ, ಬೇರೆ ಅಫೆಂಡರ್ಸ್ ವಗೇರ ಇದೆ ಈ ಥರದ್ದು, ಅದನ್ನು ಎಲ್ಲರದು ವೆರಿಫೈ ಮಾಡಿ ಆಮೇಲೆ ಮುಂದೆ ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಚಿನ್ನದಂಗಡಿಯ ದರೋಡೆ ಪ್ರಕರಣದಲ್ಲಿ ಪೊಲೀಸರು ತನಿಖೆಗಿಳಿದಿದ್ದು ಅದ್ಯಾವಾಗ ಕಳ್ಳರು ಸಿಕ್ಕಿ ಬೀಳ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಆದರೆ ಚಿಕ್ಕಬಳ್ಳಾಪುರ ನಗರದ ಪ್ರಮುಖ ರಸ್ತೆಯಲ್ಲಿಯೇ ನಡೆದ ಈ ಚಿನ್ನದಂಗಡಿ ದರೋಡೆ ಪ್ರಕರಣ ಎಲ್ಲ ಚಿನ್ನದಂಗಡಿ ಮಾಲೀಕರು ಸಹ ಬೆಚ್ಚಿ ಬೀಳುವಂತೆ, ಅದರಲ್ಲೂ ಮತ್ತಷ್ಟು ಸುರಕ್ಷತಾ ಕ್ರಮಗಳನ್ನು ಕೈಗೊಳ್ಳುವಂತೆ ಮಾಡಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಅಕ್ಕನ ಮನೆಗೆ ನುಗ್ಗಿ ಒಡಹುಟ್ಟಿದ ಅಕ್ಕ ಅನ್ನೋ ಕನಿಕರವೂ ಇಲ್ಲದೆ ಆಕೆಯ ಮೇಲೆ ಮನಸೋ ಇಚ್ಛೆ ಹಲ್ಲೆ ಮಾಡಿ ಮುಖ ಮೂತಿಗೆ ಟೇಪ್ನಿಂದ ಸುತ್ತಿ ಹಾಕಿ ಆಕೆಯ ಮನೆಯಲ್ಲಿದ್ದ ಚಿನ್ನ ಹಾಗೂ ಬೆಳ್ಳಿ ಆಭರಣಗಳನ್ನು ದೋಚಿದ್ದ ತಮ್ಮ ಹಾಗೂ ಆತನ 2 ಮಕ್ಕಳನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪೊಲೀಸರು ಬಂಧಿಸಿದ್ದಾರೆ. ಈ ಕುರಿತು ವರದಿ ಇಲ್ಲಿದೆ ನೋಡಿ. ಹೌದು, ಅಂದು ಡಿಸೆಂಬರ್ 10 ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಪಟ್ಟಣದ ಇಲಾಹಿ ನಗರದ ಮನೆಯಲ್ಲಿ ಮುಬಾರಕ್ ಎಂಬಾಕೆ ಒಂಟಿಯಾಗಿದ್ರು. ಇವರ ಗಂಡ ಹಾಗೂ ಮಕ್ಕಳು ಅಜ್ಮೀರ್ಗೆ ಅಂತ ಪ್ರವಾಸ ತೆರಳಿದ್ರು. ಇದೇ ಸರಿಯಾದ ಸಮಯ ಅಂತ ಪ್ಲಾನ್ ಮಾಡಿರೋ ಮಹಿಳೆ ಮುಬಾರಕ್ಲ ತಮ್ಮ ಇನಾಯತ್ ಹಾಗೂ ಆತನ ಮಕ್ಕಳಾದ ಶಾರುಖ್ ಪಾಷಾ ಹಾಗೂ ಆತನ ತಮ್ಮ ಸಾಹಿಲ್ ಪಾಷಾ ಮಧ್ಯರಾತ್ರಿ ಮನೆಗೆ ನುಗ್ಗಿ ಮನೆಯಲ್ಲಿದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನು ದೋಚಿದ್ರು. ಅಂದಹಾಗೆ ಮುಬಾರಕ್ ಮಗಳನ್ನ ಇದೇ ಬಂಧಿತ ಶಾರುಖ್ ಪಾಷಾಗೆ ಮದುವೆ ಮಾಡಿಕೊಡಲಾಗಿತ್ತು. ಹೀಗಾಗಿ ಅಳಿಯನಿಗೆ ಹಣ ಕೊಡು, ಒಡವೆ ಕೊಡು ಅಂದ್ರು ಮುಬಾರಕ್ ಕೊಡ್ತಾ ಇರಲಿಲ್ವಂತೆ. ಇದರಿಂದ ಪ್ಲಾನ್ ಮಾಡಿರುವ ಅಳಿಯ ಹಾಗೂ ಆತನ ತಂದೆ ಹಾಗೂ ತಮ್ಮ ಮನೆಯಲ್ಲಿ ಒಂಟಿಯಾಗಿದ್ದಾಳೆ ಅಂತ ಹಲ್ಲೆ ನಡೆಸಿ ಚಿನ್ನಾಭರಣ ದೋಚಿದ್ರು. ನಮ್ಮ
ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಲ್ಘಟ್ಟ ಟೌನ್ ಲಿಮಿಟ್ಸಲ್ಲಿ 10ನೇ ತಾರೀಕಿಗೆ ಮನೆಯಲ್ಲಿ ಯಾವುದು ದರೋಡೆ ಆಗಿದೆ ಈ ಥರ ಮಾಹಿತಿ ಬಂದಿತ್ತು. ಆ ಮಾಹಿತಿ ಪ್ರಕಾರ FIR ಪ್ರಕಾರ ಒಬ್ಬರು ಲೇಡಿ ಮುಬಾರಕ್ ಅವ್ರದ್ದು ಮನೆ ಇದೆ ಇಲಾಹಿ ನಗರ್ ಶಿಲ್ಘಟ್ಟ ಟೌನಲ್ಲಿ. ಮನೆಯಲ್ಲಿ ಒಬ್ಬರೇ ಇತ್ತು ಆ ದಿನ, ಬಿಕಾಸ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಅಜ್ಮೇರ್ಗೆ ಪಿಲ್ಗ್ರಿಮೇಜ್ಗೆ ಹೋಗಿದ್ದಾರೆ ಈ ಥರ ಮಾಹಿತಿ ಇದೆ. ಸೊ ಆ ದಿನ ಅವರು ಈವ್ನಿಂಗ್ ಡಿಮಾರ್ಟ್ಗೆ ಹೋಗಿದ್ದಾರೆ ಮಗಳ ಜೊತೆಗೆ, ಮಗಳು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಬೈ ಕಾರ್. ಆಮೇಲೆ ವಾಪಸ್ ಬಂದು 10:30ಗೆ ಮಗಳು ಮನೆಗೆ ಹೋಗಿ ಊಟ ಮಾಡಿ ರಾತ್ರಿ 1 ಗಂಟೆಗೆ ಇವ್ರದ್ದು ಮಗಳದ್ದು ಹಸ್ಬೆಂಡ್ ಮನೆಗೆ ಮಗಳದ್ದು ಹಸ್ಬೆಂಡ್ ತಮ್ಮ ಮನೆಗೆ ಡ್ರಾಪ್ ಮಾಡಿ ಹೋಗಿದ್ದಾರೆ ಇವರಿಗೆ. ಆಮೇಲೆ ಈ ಲೇಡಿ ಹೇಳ್ತಾ ಇದ್ದಾರೆ ರಾತ್ರಿ 1 ಗಂಟೆಗೆ ಯಾವಾಗ ಇವರು ಬಂದಿದ್ದಾರೆ ಮನೆ ಎಂಟ್ರಿ ಟೈಮಲ್ಲಿ ಯಾರು ಹಿಂದೆಯಿಂದ ಬಂದು ಇವರಿಗೆ ಪುಷ್ ಮಾಡಿದ್ದಾರೆ ಒಳಗಡೆ. ಅವರಿಗೆ ಹೊಡೆದು ಈ ಟೇಪಿಂದ ಕಟ್ಟಿ ಹಾಕಿದ್ದಾರೆ ಕೈ ಕಾಲಿಗೆ, ಜೊತೆಗೆ ಅವರದು ಮುಖಕ್ಕೆ ಕೂಡ ಒಂದು ಟೇಪ್ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಹೊಡೆದಿದ್ದಾರೆ ಲೇಡಿಗೆ. ಆಮೇಲೆ ಆ ಲೇಡಿ ಸ್ವಲ್ಪ ಅನ್ಕಾನ್ಷಿಯಸ್ ಥರ ಆಗಿ ಅಲ್ಲಿ ಇತ್ತು. ಮನೆ ಎಲ್ಲ ಚೆಕ್ ಮಾಡಿ ಮನೆಯಲ್ಲಿ ಇವರು ಆರೋಪಿಗಳು ಯಾರು ಇತ್ತು ಅವರು 1 ಗಂಟೆಯಿಂದ ರಾತ್ರಿ 5 ಗಂಟೆ ತನಕ ಅಲ್ಲಿ ಇತ್ತು. ಮನೆ ಒಳಗಡೆ ಎಲ್ಲ ಚೆಕ್ ಮಾಡಿದ್ದಾರೆ. ದೇವರ ಮನೆಯದು ಒಂದು ರೂಮ್ ಇದೆ, ಯಾವ ಜಾಗ ಇವರು ಕುರಾನ್ ವಗೇರ ಹಾಕಿದ್ದಾರೆ ಆ ಜಾಗ ಎಲ್ಲ ಒಡವೆಗಳು ಇದೆ ಈ ಥರ ಮೊದಲಿಂದ ಅವ್ರಿಗೆ ಏನೂ ಮಾಹಿತಿ ಇತ್ತು. ಸೊ ಆ ಜಾಗ ಎಲ್ಲ ಫುಲ್ ಚೆಕ್ ಮಾಡಿ ಅವ್ರಿಗೆ ಏನು ಸಿಕ್ಕಿದೆ ಗೋಲ್ಡ್ ಮತ್ತು ಸಿಲ್ವರ್ ಐಟಮ್ಸ್ ಅದನ್ನು ತಗೊಂಡು ಹೋಗಿ ಬೆಳಿಗ್ಗೆ 5 ಗಂಟೆಗೆ ಓಡಿಬಿಟ್ಟ ಆರೋಪಿಗಳು. ಆಮೇಲೆ ಈ ಅಮ್ಮ 6 ಗಂಟೆಗೆ ಫೋನ್ ಮಾಡಿ ಅವ್ರ ಮಗಳಿಗೆ ತಿಳಿಸಿದ್ದಾರೆ ಕಿ ಈ ಥರ ರಾತ್ರಿ ರಾಬರಿ ಆಗಿದೆ ಅವ್ರ ಜೊತೆಗೆ. ಸೊ ಆ FIR ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ. ಈ ಕೇಸ್ ಈಗ ನಾವು ಮೊನ್ನೆ ಪತ್ತೆ ಆಗಿದೆ. ಈ ಕೇಸಲ್ಲಿ ಟೋಟಲ್ 3 ಜನ ಆರೋಪಿಗೆ ಅರೆಸ್ಟ್ ಮಾಡಿದ್ದೀವಿ. ಈ ಕೇಸಲ್ಲಿ ವಿಶೇಷ ಏನಿದೆ ಕಿ ಮಗಳದು ಹಸ್ಬೆಂಡ್ ಮತ್ತು ಅವರ ತಮ್ಮ ಮತ್ತು ಈ 2 ಜನದು ಫಾದರ್ ಯಾರು ಇದ್ದಾರೆ ಅಂದರೆ ಮಗಳದು ಫಾದರ್ ಇನ್ ಲಾ, ಈ 3 ಜನ ಆರೋಪಿ ಇದ್ದಾರೆ ಈ ಕೇಸಲ್ಲಿ. ಫಸ್ಟ್ ಶಾರುಖ್, ಸೆಕೆಂಡ್ ಸಾದಿಕ್ ಮತ್ತು ಥರ್ಡ್ ಪರ್ಸನ್ ಇನಾಯತ್. ಈ 3 ಜನ ಇದನ್ನು ಪ್ಲ್ಯಾನ್ ಮಾಡಿ ಅವ್ರದ್ದು ಮನೆಯಲ್ಲಿ ರಾತ್ರಿ ರಾಬರಿ ಮಾಡಿದ್ದಾರೆ. ಈ ಕೇಸಲ್ಲಿ ಸ್ಟಾರ್ಟಿಂಗಲ್ಲಿ ಲೇಡಿ 1 kg 3 kg ಹೋಗಿದೆ, ಬೇರೆ ಬೇರೆ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಎಲ್ಲರಿಗೆ ಕಿ 1 kg ಹೋಗಿದೆ, 3 kg ಹೋಗಿದೆ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ಏನೂ ಗೊತ್ತಿಲ್ಲ. ಫ್ಯಾಮಿಲಿ ಮೆಂಬರ್ದು ಸ್ವಲ್ಪ ಗಲಾಟೆ ಇದೆ ಫ್ಯಾಮಿಲಿಯಲ್ಲಿ. ಅವರು ಹೇಳಿದ್ದಾರೆ ನಮಗೆ ಏನು ಗೊತ್ತಿಲ್ಲ ಎಷ್ಟು ಹೋಗಿದೆ. ಸೊ ನಮಗೆ ಈಗ ಅರೌಂಡ್ 400 ಗ್ರಾಮ್ ಗೋಲ್ಡ್ದು ರಿಕವರಿ ಮತ್ತು ಅರೌಂಡ್ 800 ಗ್ರಾಮ್ ಸಿಲ್ವರ್ದು ರಿಕವರಿ ನಾವು ಮಾಡಿದ್ದೀವಿ ಈ ಆರೋಪಿಗಳಿಂದ. ಮತ್ತು ಎಷ್ಟು ಇತ್ತು ಅದು ಅವರು ಫುಲ್ ಚೆಕ್ ಮಾಡಿದ್ದೀವಿ. ಅವ್ರ ಪ್ರಕಾರ ಎಷ್ಟು ಇತ್ತು ಅದು ಎಲ್ಲ ಸಿಕ್ಕಿದೆ. ಸೊ ಈ ಕೇಸಲ್ಲಿ ಫ್ಯಾಮಿಲಿ ಮೆಂಬರ್ಸ್ ದರೋಡೆ ಮಾಡಿದ್ದಾರೆ ಮನೆಯಲ್ಲಿ, ಇದು ರಿಕವರಿ ಕೂಡ ಆಗಿದೆ ಅವರ. ಇನ್ನು ಅಕ್ಕನ ಮನೆಗೆ ಕನ್ನ ಹಾಕಲು ಪ್ಲಾನ್ ಮಾಡಿ ಮೊದಲು CCTV ವೈರ್ಗಳನ್ನು ಕಟ್ ಮಾಡಿ ನಂತರ ಮನೆಯ ಮೇಲ್ಛಾವಣಿಯ ಮೆಟ್ಟಿಲಿನ ಬಾಗಿಲಿನಿಂದ ಒಳನುಗ್ಗಿ ಮುಬಾರಕ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಕಣ್ಣಿಗೆ, ಮುಖಕ್ಕೆ, ಕುತ್ತಿಗೆ ಭಾಗಕ್ಕೆ ಟೇಪ್ನಿಂದ ಸುತ್ತಿ ಹಾಕಿ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ದಾರೆ. ಘಟನೆ ಸಂಬಂಧ ಪ್ರಕರಣ ದಾಖಲಿಸಿಕೊಂಡಿದ್ದ ಶಿಡ್ಲಘಟ್ಟ ಪೊಲೀಸರಿಗೆ ಹಲ್ಲೆಗೊಳಗಾಗಿದ್ದ ಮಹಿಳೆ 3 kg ಬಂಗಾರ ಕಳುವು ಆಗಿದೆ ಅಂತ ದೂರು ನೀಡಿದ್ದಳು. ಸದ್ಯ ಬಂಧಿತರಿಂದ 489 ಗ್ರಾಂ ಬಂಗಾರದ ಆಭರಣಗಳು ಸೇರಿದಂತೆ 819 ಗ್ರಾಂ ಬೆಳ್ಳಿ ಆಭರಣಗಳನ್ನು ವಶಕ್ಕೆ ಪಡೆದಿದ್ದಾರೆ. ಒಟ್ನಲ್ಲಿ ಕಳ್ಳತನ ಆದ ದಿನವೇ ಪೊಲೀಸರು ಮುಬಾರಕ್ ಅಳಿಯ ಶಾರುಖ್ ಪಾಷಾನನ್ನ ವಶಕ್ಕೆ ಪಡೆದಿದ್ರು. ನನಗೇನೂ ಗೊತ್ತಿಲ್ಲ ಅಂತ ಅನ್ನೋ ಥರ ನಾಟಕ ಮಾಡಿದ್ದ. ಆದರೆ ಕೊನೆಗೆ ಪೊಲೀಸರು ಟ್ರೀಟ್ಮೆಂಟ್ ಕೊಟ್ಟು ವಿಚಾರಿಸಿದಾಗ ಸತ್ಯ ಬಾಯಿ ಬಿಟ್ಟಿದ್ದಾರೆ. ಛಾಯಾ ರಮೇಶ್ ಜೊತೆ ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಬಾಗೇಪಲ್ಲಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯಾಪಾರಿಗಳು, ಗ್ರಾಹಕರು ನಡೆದಾಡಲು ಆಗದಷ್ಟು ದುರ್ವಾಸನೆ ಬರುತ್ತಿದ್ದು, ಎಲ್ಲೆಂದರಲ್ಲಿ ರಾಶಿ ರಾಶಿ ಕೊಳೆತ ತರಕಾರಿ, ತ್ಯಾಜ್ಯ, ಕಸ ತುಂಬಿದೆ. ಹೀಗಿದ್ದರೂ ಮಾರುಕಟ್ಟೆ ಅಧಿಕಾರಿಗಳು, ಆಡಳಿತ ಮಂಡಳಿ ಮಾತ್ರ ಇತ್ತ ಗಮನ ಹರಿಸುತ್ತಿಲ್ಲ.
ಬಾಗೇಪಲ್ಲಿ ತಾಲೂಕಿನ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯಾಪಾರಿಗಳು ಗ್ರಾಹಕರು ನಡೆದಾಡಲು ಆಗದಷ್ಟು ದುರ್ವಾಸನೆ ಬೀರುತ್ತಿದ್ದು, ಎಲ್ಲೆಂದರಲ್ಲಿ ರಾಶಿ ರಾಶಿ ಕೊಳೆತ ತರಕಾರಿ, ತ್ಯಾಜ್ಯ, ಕಸ ತುಂಬಿದೆ. ಹೀಗಿದ್ರೂ ಮಾರುಕಟ್ಟೆ ಅಧಿಕಾರಿಗಳು, ಆಡಳಿತ ಮಂಡಳಿ ಮಾತ್ರ ಇತ್ತ ಗಮನ ಹರಿಸುತ್ತಿಲ್ಲ. ರೈತರು ಟೊಮೆಟೊ, ಕ್ಯಾರೆಟ್, ಮೂಲಂಗಿ, ಬೀಟ್ರೂಟ್, ಈರುಳ್ಳಿ ಸೇರಿದಂತೆ ತರಕಾರಿಗಳನ್ನು ಬೆಳೆಯುತ್ತಿದ್ದಾರೆ. ತರಕಾರಿಗಳನ್ನು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಸಾಗಿಸಿ ದಲ್ಲಾಳಿಗಳ ಮೂಲಕ ಮಾರಾಟ ಮಾಡುತ್ತಿದ್ದಾರೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ವ್ಯಾಪಾರಿಗಳು, ಏಜೆಂಟರು, ರೈತರು ತ್ಯಾಜ್ಯ ಹಾಗೂ ಕೊಳೆತ ತರಕಾರಿಗಳನ್ನು ಎಲ್ಲೆಂದರಲ್ಲಿ ಬಿಸಾಡುತ್ತಿದ್ದಾರೆ. ಪಟ್ಟಣದ ಮುಖ್ಯ ರಸ್ತೆಗೆ ಹೊಂದಿಕೊಂಡಂತೆ ಟಿಬಿ ಕ್ರಾಸ್ನಲ್ಲಿ 5.37 ಎಕರೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಪ್ರಾಂಗಣ ಇದೆ. ಕಾಂಪೌಂಡ್ ವ್ಯವಸ್ಥೆ ಇಲ್ಲ. ಕಿರಿದಾದ ರಸ್ತೆಗಳಲ್ಲಿ ನಿತ್ಯ ನೂರಾರು ಮಂದಿ ಸಂಚರಿಸುವರು. ಕೊಳೆತ ತ್ಯಾಜ್ಯ ತರಕಾರಿಗಳ ಹಾಗೂ ಕೆಸರು ಮಣ್ಣಿನ ಮೇಲೆ ಜನರು ನಡೆಯಬೇಕಾಗಿದೆ. ಶುದ್ಧ ಕುಡಿಯುವ ನೀರಿನ ಘಟಕ ಕೆಟ್ಟಿರುವುದರಿಂದ ಕುಡಿಯುವ ನೀರು ಸಿಗುತ್ತಿಲ್ಲ. ಶೌಚಾಲಯಗಳು ಇದ್ದರೂ ಸಮರ್ಪಕವಾಗಿ ನಿರ್ವಹಣೆ ಇಲ್ಲ. ತಾಲೂಕಿನಲ್ಲಿ ಹೆಚ್ಚಾಗಿ ಬೆಳೆಯುತ್ತಿರುವ ತರಕಾರಿಗಳು ದಲ್ಲಾಳಿಗಳ ಮೂಲಕ ದೆಹಲಿ, ಉತ್ತರ ಪ್ರದೇಶ, ರಾಜಸ್ಥಾನ, ಹರಿಯಾಣ, ಆಂಧ್ರಪ್ರದೇಶ, ತಮಿಳುನಾಡು, ಕೇರಳ ಸೇರಿದಂತೆ ವಿವಿಧ ರಾಜ್ಯಗಳಿಗೆ ಸಾಗಾಣಿಕೆ ಆಗುತ್ತಿವೆ. ರೈತರ ಬೆಳೆಗಳಿಗೆ ಬೆಂಬಲ ಬೆಲೆ ಸಿಗದ ಕಾರಣ ತರಕಾರಿಗಳನ್ನು ಪ್ರಾಂಗಣದಲ್ಲಿಯೇ ರಾಶಿ ರಾಶಿಗಳಾಗಿ ಬಿಸಾಡುತ್ತಿದ್ದಾರೆ. ಈ ಬಗ್ಗೆ ಸಿಪಿಎಂ ಮುಖಂಡ ಚನ್ನರಾಯಪ್ಪ ಎಪಿಎಂಸಿ ಮಾರುಕಟ್ಟೆಗೆ ದಿನನಿತ್ಯ ಆಂಧ್ರಪ್ರದೇಶ ಮೂಲದಿಂದ ಬರುವ ರೈತರು ಹಾಗೂ ವಿವಿಧ ಭಾಗದ ಗ್ರಾಮೀಣ ಭಾಗದಿಂದ ಸುಮಾರು ಜನ ರೈತರು ತರಕಾರಿಯನ್ನ ತರುತ್ತಾರೆ. ಇಲ್ಲಿ ಬರುವ ರೈತರಿಗೆ ಸರಿಯಾದ ರೀತಿಯ ಕುಡಿಯುವ ನೀರಿನ ಸೌಲಭ್ಯವಿಲ್ಲ, ಸರಿಯಾದ ಶೌಚಾಲಯ ನಿರ್ವಹಣೆ ಇಲ್ಲ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸ್ವಚ್ಛತೆ ಕಣ್ಮರೆಯಾಗಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯವೋ ಅಥವಾ ಬೇಜವಾಬ್ದಾರಿತನವೋ ತಿಳಿಯದಂತಾಗಿದೆ. ಕೂಡಲೇ ಎಚ್ಚೆತ್ತುಕೊಂಡು ಇದನ್ನ ಸರಿಪಡಿಸಬೇಕೆಂದು ತಿಳಿಸಿದ್ರು. ಮಾತಾಡ್ತಿದ್ರೆ ನಾನು ರೈತರ ಪರ ಅಂತಾರೆ. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಅಲ್ಲಿ ಸ್ವಚ್ಛತೆ ಇಲ್ಲ. ಆ ಸ್ವಚ್ಛತೆಗೂ ಕೂಡ ಗಂಡಲಾಗಿರುತ್ತೆ. ಅವ್ರು ಯಾರು ಎತ್ತ ಏನು ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಕನಿಷ್ಠ ನೋಡದೇ ಇರ್ತಕ್ಕಂಥದ್ದು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಆ ರೈತರ ಬಗ್ಗೆ ಕಾಳಜಿ ವಹಿಸಿ ಆ ಶುದ್ಧ ಕುಡಿಯುವ ನೀರಿನ ಘಟಕ ತಕ್ಷಣವೇ ರಿಪೇರಿ ಮಾಡಬೇಕು. ಇವತ್ತು ಹಳ್ಳಿಗಳಿಂದ ಸುಮಾರು 100 ಕಿಲೋಮೀಟರ್ಗಳಿಂದ ರೈತರು ಬರ್ತಕ್ಕಂಥವ್ರಿಗೆ ಇವತ್ತು ನೀರು ಕೊಡಲಿಕ್ಕೆ ಇಲ್ಲ ಅಂತ ಹೇಳಿದ್ರೆ ಇಡೀ ಜನತೆಗೆ ಇವತ್ತು ತರಕಾರಿ ಕೊಡ್ತಕ್ಕಂಥ ರೈತರಿಗೆ, ಅನ್ನ ಕೊಡ್ತಕ್ಕಂಥ ರೈತರಿಗೆ ಕನಿಷ್ಠ ನೀರು ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗೆಯೇ ಆ ರೈತರು ಉಳ್ಕೊಳ್ಳಿಕ್ಕೂ ಕೂಡ ಅಲ್ಲಿ ವ್ಯವಸ್ಥೆ ಇಲ್ಲ. ಏನಾದರೂ ರಾತ್ರಿ ಹೊತ್ತು ಬಂದು ಉಳ್ಕೋಬೇಕಂದ್ರೆ ಉಳ್ಕೊಳ್ಳಿಕ್ಕೆ ಇವತ್ತು ಸರಿಯಾದಂಥ ವ್ಯವಸ್ಥೆ ಇಲ್ಲ. ಈ ರೀತಿ ಇರ್ತಕ್ಕಂಥ ಸಂದರ್ಭದಲ್ಲಿ ತಕ್ಷಣನೇ ನಾವು ಒತ್ತಾಯ ಮಾಡ್ತೀವಿ. ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ನಾವು ಒತ್ತಾಯ ಮಾಡ್ತೀವಿ. ತಕ್ಷಣ ಸ್ವಚ್ಛತೆಯನ್ನು ಕಾಪಾಡಬೇಕು. ಶುದ್ಧ ಕುಡಿಯುವ ನೀರಿನ ಘಟಕ ಏನಿದೆ ತಕ್ಷಣ ರಿಪೇರಿ ಮಾಡಿ ಕುಡಿಯುವ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು. ಇಲ್ಲದಿದ್ದರೆ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ಒತ್ತಾಯವನ್ನು ಮಾಡ್ತೀವಿ. ಆರ್ ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಜಮೀನಿನಲ್ಲಿದ್ದ ಮೇಕೆ ಮೇಲೆ ಚಿರತೆ ದಾಳಿ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿಯ ಹುರಿಯಪ್ಪನಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಮೇಕೆ ಮೇಲೆ ಚಿರತೆ ದಾಳಿ ಮಾಡಿದ ವೇಳೆ ಮೇಕೆಯ ರಕ್ಷಣೆಗೆ ಮಾಲೀಕ ನಿಂತಿದ್ದು, ಮಾಲೀಕನ ಮೇಲೆ ಚಿರತೆ ದಾಳಿ ಮಾಡಿದೆ. ಅದೃಷ್ಟವಶಾತ್ ರೈತ ಗಂಗಯ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಜಮೀನಿನಲ್ಲಿದ್ದ ಮೇಕೆ ಮೇಲೆ ಚಿರತೆ ದಾಳಿ ಮಾಡಿರುವ ಘಟನೆ ನೆಲಮಂಗಲ ತಾಲೂಕಿನ ಶಿವಗಂಗೆ ಬಳಿಯ ಹುರಿಯಪ್ಪನಪಾಳ್ಯ ಗ್ರಾಮದಲ್ಲಿ ನಡೆದಿದೆ. ಮೇಕೆ ಮೇಲೆ ಚಿರತೆ ದಾಳಿ ಮಾಡಿದ ವೇಳೆ ಮೇಕೆಯ ರಕ್ಷಣೆಗೆ ಮಾಲೀಕ ನಿಂತಿದ್ದು, ಮಾಲೀಕನ ಮೇಲೆ ಚಿರತೆ ದಾಳಿ ಮಾಡಿದೆ. ಅದೃಷ್ಟವಶಾತ್ ರೈತ ಗಂಗಯ್ಯ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಈ ಹಿಂದೆ ಕಂಬಾಳು ಗೊಲ್ಲರಹಟ್ಟಿಯಲ್ಲಿ ಮಹಿಳೆ ಮೇಲೆ ದಾಳಿ ನಡೆಸಿ ಮಹಿಳೆಯನ್ನು ಬಲಿ ಪಡೆದಿದ್ದ ಚಿರತೆ ಇದೀಗ ಮತ್ತೆ ಸಾಕು ಪ್ರಾಣಿಗಳು ಮತ್ತು ರೈತರ ಮೇಲೆ ದಾಳಿ ಮಾಡುವ ಮೂಲಕ ಜನರಲ್ಲಿ ಆತಂಕ ಸೃಷ್ಟಿಸಿದೆ. ಜನಸಾಮಾನ್ಯರಲ್ಲಿ ಆದಷ್ಟು ಬೇಗ ಒಂಚೂರು ಇತ್ಕಡೆಗೆ ಗಮನ ಹರಿಸಿ
ಏನಾದರೂ ಪರಿಹಾರ ಇದನ್ನು ಮಾಡಬೇಕು. ಇದೇ ಹೋದ ವರ್ಷ ಆಗಲೇ 1 ವರ್ಷ ಆಗಿದೆ. ಮಹಿಳೆಯನ್ನು ಬಲಿ ಕೊಟ್ಕೊಂಡಿದ್ದು, ಇದು ಮಹಿಳೆಯನ್ನು ಬಲಿ ಕೊಟ್ಟಿದ್ದಾಗಿದೆ. ಇವಾಗಲೂ ಅರಣ್ಯಾಧಿಕಾರಿಗಳು ಗಮನ ಕೊಡಲಿಲ್ಲ ಅಂದರೆ ಮುಂದಕ್ಕೆ ಏನಾದರೂ ಅಲ್ಲಿ ನೀವೇ ಹೊಣೆ ಹಾಕ್ತೀರಾ? ಇವಾಗ ಆಲೆ ಆತಂಕ 2-3 ಸತಿ ಆಲೆ ಚಿರತೆ ಕುರಿ ಮೇಕೆ ಮೇಲೆ ಅಟ್ಯಾಕ್ ಮಾಡಿ ಜನರಲ್ಲಿ ಭಯ ಉಂಟಾಯಿಸಿದೆ. ನನ್ನ ಹೆಸರು ಭವ್ಯ ಅಂತ. ಇದು ಉರಿಯಪ್ಪನಪಾಳ್ಯ ಫಾರೆಸ್ಟ್ ನಿಯರ್ ಬರುತ್ತೆ ನಮ್ಮ ಹೊಲ. ನಮ್ಮ ಮಾವ ಇಲ್ಲಿ ಹೊಲದಲ್ಲಿ ಮೇಕೆ ಮೇಯಿಸ್ಕೊಂಡು ಕುಂತಿದ್ರು. ಆ ಚಿರತೆ ಏಕಾಏಕಿ ನಮ್ಮ ಮಾವವ್ರ ಮೇಲೆ ದಾಳಿ ಮಾಡೋಕೆ ಹೋಯ್ತು. ಪಕ್ಕದಲ್ಲೇ ಮೇಕೆ ಇತ್ತು. ಮೇಕೆನ ಬಿಡಿಸ್ಕೊಳಕ್ಕೆ ಹೋಗಿ ಮೇಕೆನ ಹಿಡ್ಕೊಂಡ್ಬಿಡ್ತು. ಇವಾಗ ನಮ್ಮ ಮಾವವ್ರಿಗೆ ಉಪ್ಸಾಗ ಗಸೆ ಇದೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ಅರಣ್ಯಾಧಿಕಾರಿಗಳೇ ಇದಕ್ಕೆ ಹೊಣೆಯಾಗಿರ್ತಾರೆ. ಇದು ಇಷ್ಟು ಹೇಳೋಕ್ಕೆ ನಮ್ಮ ಮಾವ ಗಸೆ ಪೇಷಂಟು, 65 ವರ್ಷ 70 ವರ್ಷ ವಯಸ್ಸಾಗವ್ರೆ. ಕಾಲೆಲ್ಲ ತರ್ಚೋಗೈತೆ, ಮೇಕೆ ತಿಂದೈತೆ. ಇದಕ್ಕೆ ಪರಿಹಾರ ಏನು? ನಾವು ಹೊಲ್ದ ಹತ್ರ ಮನೆ ಕಟ್ಕೊಂಡಿದ್ದೀವಿ. 5 ವರ್ಷ ಚಿಕ್ಕ ಮಗು ಇದೆ. ಆ ಮಗುಗೆ ನಮಗೆ ಎಲ್ಲರೂ ಅರಣ್ಯಾಧಿಕಾರಿಗಳು ಸೇಫ್ಟಿ ಕೊಡಬೇಕು. ಅಲ್ಲಿಗನ ಇಲ್ಲಿ ಫಾರೆಸ್ಟ್ ಆಫೀಸರ್ ಬಂದಿದ್ದಾರೆ, ತೋರ್ಸೋಣ ಅವ್ರನ್ನೂ ಸಹ ನಾವು ಇಲ್ಲಿಂದ ಕಳ್ಸಲ್ಲ ಇದಕ್ಕೊಂದು ಪರಿಹಾರ ಹೇಳೋವರೆಗೂ. ಹಿಂದೆ ಅಲ್ಲೇ ಸುಮಾರು ದಿಸ್ಗಳು ಹಿಂದೆಗಡೆ ಗೊಲ್ರಟ್ಟಿ ಗ್ರಾಮದಲ್ಲಿ ಕರಿಯಮ್ಮ ಅಂತಕ್ಕಂಥವ್ರನ್ನ ಹಿಂಗೆ ಮಾಡೈತೆ. ಇದು ಹಿಂಗೆ ಮುಂದುವರಿಸ್ಬೇಕು ಅಂತ ಅರಣ್ಯಾಧಿಕಾರಿಗಳು ನಮ್ಗೆ ಏನಾದರೂ ಉತ್ತರ ಕೊಡಬೇಕು. ನಾವು ಈ ಪರಿಹಾರ ದನ ಎಕ್ಸ್ಪೆಕ್ಟ್ ಮಾಡಲ್ಲ. ನಮಗೇನಂದ್ರೆ ಮುಖ್ಯ ಸೇಫ್ಟಿ ಮುಖ್ಯ. ಈ ಹಿಂದೆ ಚಿರತೆ ದಾಳಿ ಮಾಡಿದ ಕಾರಣಕ್ಕೆ ಕರಿಯಮ್ಮ ಎಂಬ ರೈತ ಮಹಿಳೆ ಬಲಿಯಾಗಿದ್ರು. ಇದೀಗ ಚಿರತೆ ದಾಳಿಯಿಂದ ಮತ್ತೆ ಸುತ್ತಮುತ್ತಲಿನ ಗ್ರಾಮದ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಈ ಭಾಗದಲ್ಲಿ ನಿರಂತರವಾಗಿ ಚಿರತೆ ದಾಳಿ ನಡೆಸುತ್ತಿರುವ ಹಿನ್ನೆಲೆಯಲ್ಲಿ ಜನರು ಹೊರಬರಲು ಹೆದರುವಂತಾಗಿದ್ದು, ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಜನರು ಆಗ್ರಹಿಸಿದ್ದಾರೆ. ಈ ಘಟನೆ ಬಳಿಕ ಸ್ಥಳಕ್ಕೆ ಬಾರದ ಹಿರಿಯ ಅರಣ್ಯ ಅಧಿಕಾರಿಗಳಿಗೆ ರೈತ ಮಹಿಳೆ ಬೆವರಿಳಿಸಿದ್ದಾರೆ. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ನರೇಗಾ ಯೋಜನೆ ಹೆಸರನ್ನು ವಿಬಿಜಿ ರಾಮ್ಜಿ ಎಂದು ಬದಲಾವಣೆ ಮಾಡುತ್ತಿರುವ ಕೇಂದ್ರ ಬಿಜೆಪಿ ಸರ್ಕಾರದ ಕ್ರಮವನ್ನು ವಿರೋಧಿಸಿ ಸಿಪಿಐಎಂ ಪಕ್ಷದ ವತಿಯಿಂದ ಪಟ್ಟಣದ ಬಸ್ ನಿಲ್ದಾಣದ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿ ಮುಂದೆ ಮಸೂದೆ ಪತ್ರಗಳನ್ನು ಸುಡುವ ಮೂಲಕ ಪ್ರತಿಭಟನೆ ನಡೆಸಿದರು. ಸಿಪಿಎಂ ಮುಖಂಡರು ಬಾಗೇಪಲ್ಲಿಯ ಜಿವಿ ಶ್ರೀರಾಮರೆಡ್ಡಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಒಂದೆಡೆ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಸಿಪಿಐಎಂ ಪಕ್ಷದ ರಾಜ್ಯ ಕಾರ್ಯದರ್ಶಿ ಮಂಡಳಿ ಸದಸ್ಯ ಎಂಪಿ ಮುನಿವೆಂಕಟಪ್ಪ ಮಾತನಾಡಿ, ಕೇಂದ್ರ ಸರ್ಕಾರ ನರೇಗಾ ಹೆಸರು ಬದಲಾವಣೆ ಮಾಡುವ ಮೂಲಕ ರಾಜಕೀಯ ಮಾಡುತ್ತಿರುವುದು ಖಂಡನೀಯವಾಗಿದೆ. ನರೇಗಾ ದುರ್ಬಲಗೊಳಿಸುವ ಮೂಲಕ ಮೋದಿ ಸರ್ಕಾರ ದೇಶಾದ್ಯಂತ ಕೋಟ್ಯಾಂತರ ರೈತರು, ಕಾರ್ಮಿಕರು ಮತ್ತು ಭೂಹೀನರ ಹಿತಾಸಕ್ತಿಗಳ ಮೇಲೆ ದಾಳಿ ಮಾಡಿದೆ ಹಾಗೂ ಗ್ರಾಮೀಣ ಪ್ರದೇಶದ ಜನರಿಗೆ ಹಾಗೂ ಬಡವರಿಗೆ ಅನುಕೂಲವಾಗಿದ್ದ ಯೋಜನೆಯನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸದೆ ಹೆಸರು ಬದಲಾವಣೆ ಮಾಡಲು ಪ್ರಯತ್ನ ನಡೆಸಿದೆ. ಹೆಸರು ಬದಲಾವಣೆಯಿಂದ ಏನನ್ನೂ ನಿರೀಕ್ಷಿಸಲು ಸಾಧ್ಯವಿಲ್ಲ ಎಂದರು. ನರೇಗಾ ಯೋಜನೆ ಗ್ರಾಮೀಣ ಜನರಿಗೆ ಆರ್ಥಿಕ ಶಕ್ತಿಯನ್ನ ನೀಡಿತ್ತು, ಶೋಷಣೆ, ಸಂಕಷ್ಟ ಮತ್ತು ವಲಸೆಯನ್ನ ಕಡಿಮೆಗೊಳಿಸಿತ್ತು, ಮೂಲಸೌಕರ್ಯ ವೃದ್ಧಿಗೂ ನೆರವಾಗಿತ್ತು. ಇದೀಗ ಕೇಂದ್ರ ಸರ್ಕಾರ ಇದನ್ನೆಲ್ಲ ಮುರಿಯಲು ಮುಂದಾಗಿದೆ ಎಂದು ದೂರಿದ್ದಾರೆ. ಕೆಲಸಕ್ಕೆ ಮಿತಿ ಹೇರುವ ಮತ್ತು ಕೆಲಸವನ್ನ ನಿರಾಕರಿಸಲು ಹಲವು ಮಾರ್ಗಗಳನ್ನು ಸೃಷ್ಟಿಸುವ ಮೂಲಕ ವಿಬಿಜಿ ರಾಮ್ಜಿ ಮಸೂದೆಯು ಗ್ರಾಮೀಣ ಬಡವರನ್ನ ದುರ್ಬಲಗೊಳಿಸುತ್ತದೆ ಎಂದು ಕಳವಳ ವ್ಯಕ್ತಪಡಿಸಿದ್ದಾರೆ. ಉದ್ಯೋಗ ಖಾತ್ರಿ ಯೋಜನೆಯಿಂದ ಗ್ರಾಮೀಣ ಭಾಗದ ಬಡ ಕುಟುಂಬಗಳ ಆರ್ಥಿಕವಾಗಿ ಬೆಳೆದಿದೆ. ಬಡ ರೈತರಿಗೆ ಉಪಯುಕ್ತ ಇತ್ತು, ಮಧ್ಯಮ ರೈತರಿಗೆ ಉಪಯುಕ್ತ ಇತ್ತು. ಇಡೀ ಗ್ರಾಮೀಣ ಭಾಗದಲ್ಲಿ ಒಂದು ಆರ್ಥಿಕವಾಗಿ ಸಬಲೀಕರಣ ಆಗಲಿಕ್ಕೆ ಈ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಆಸರೆಯಾಗಿತ್ತು. ನೀವು ಅದನ್ನು ರದ್ದು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನರೇಂದ್ರ ಮೋದಿ ಬಂದ ಮೇಲೆ ಉದ್ಯೋಗ ಖಾತ್ರಿಗೆ ಕೊಡ್ತಾ ಇದ್ದಂತ ಅನುದಾನವನ್ನು ಕಡಿತ ಮಾಡಿದ್ರು. ಉದ್ಯೋಗ ಖಾತ್ರಿಗೆ ಅನುದಾನ ಕಡಿತ ಮಾಡಿ ಅದಕ್ಕೆ ಹೊಸವಾದಂತಹ ಒಂದು ಕಾನೂನುಗಳನ್ನು ಸೇರಿಸಿದ್ರು. ಏನಪ್ಪಾ ಅಂತ ಹೇಳಿದ್ರೆ, ಉದ್ಯೋಗ ಖಾತ್ರಿ ಕೆಲಸಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಅವರು ಇವತ್ತು ಫೇಸ್ ಸ್ಕ್ಯಾನಿಂಗ್, ಮುಖ ಸ್ಕ್ಯಾನಿಂಗ್ ಮಾಡ್ತಕ್ಕಂಥದ್ದು,
ತಮ್ಮು ಕೊಡಬೇಕು ಅಂತಕ್ಕಂಥದ್ದು, 2 ಸಲ ಫೋಟೋ ಕೊಡಬೇಕು ಅಂತಕ್ಕಂಥದ್ದು, ಈ ಹೆಸರುಗಳನ್ನು ಇಟ್ಟು ಬಡವರು ಕೆಲಸ ಹೋಗ್ಲಿಕ್ಕೆ ಸಾಧ್ಯ. ಯಾಕಂತ ಹೇಳಿದ್ರೆ ಅದನ್ನೆಲ್ಲ ಮಾಡಬೇಕು ಅಂದ್ರೆ ಆಂಡ್ರಾಯ್ಡ್ ಫೋನ್ ಬೇಕು. ರಘುರಾಮರೆಡ್ಡಿ ಮಾತನಾಡಿ 2005ರಲ್ಲಿ ಜಾರಿಗೆ ಬಂದಿದ್ದ ಈ ಯೋಜನೆಯು ಗ್ರಾಮೀಣ ಭಾಗದ ಜನರಿಗೆ, ಮುಖ್ಯವಾಗಿ ಬಡವರು ಮತ್ತು ಸಣ್ಣ ರೈತರಿಗೆ ಉದ್ಯೋಗ ಉಪಜೀವನಕ್ಕೆ ಅನುಕೂಲವಾಗಿತ್ತು. ಬರಗಾಲದಂತಹ ಸಂದರ್ಭದಲ್ಲಿ ಮಧ್ಯಮ ವರ್ಗದ ರೈತರು ಕೂಡ ಯೋಜನೆಯ ಫಲಾನುಭವಿಗಳಾಗಿ ಅನುಕೂಲ ಪಡೆಯುತ್ತಿದ್ದರು. ಇನ್ನು ಮುಂದೆ ಕೇಂದ್ರ ಸರ್ಕಾರದ ಮುಲಾಜಿಗೊಳಪಡುವ ರಾಜ್ಯಗಳಿಗೆ ಮಾತ್ರ ಯೋಜನೆ ದೊರೆಯುತ್ತದೆ ಎಂದರು. ಗಣೇಶ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್, ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ 40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ, ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ.
ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ದೇಶದಲ್ಲಿ 55% ಜನಸಂಖ್ಯೆ ಇಂದಿಗೂ ಕೃಷಿಯನ್ನು ಅವಲಂಬಿಸಿದೆ. ಆದರೆ ರೈತರ ಬದುಕು ಹಸನಾಗಿಲ್ಲ. ನಾನು ಕೃಷಿಕನಾಗಿದ್ದು ಇದೊಂದು ಬೇಸರದ ಸಂಗತಿಯಾಗಿದೆ ಎಂದು ಶಾಸಕ KH ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಡಾಕ್ಟರ್ HN ಕಲಾಭವನದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ರೈತರ ದಿನಾಚರಣೆಯಲ್ಲಿ ಮಾಜಿ ಪ್ರಧಾನಿ ಹಾಗೂ ಹಸಿರು ಕ್ರಾಂತಿ ಹರಿಕಾರ ಚರಣ್ ಸಿಂಗ್ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಮಾತನಾಡಿದ ಶಾಸಕ ಪುಟ್ಟಸ್ವಾಮಿ ಗೌಡ, ಈ ಹಿಂದೆ ದೇಶದಲ್ಲಿ 75% ಕೃಷಿ ಅವಲಂಬಿತರಾಗಿದ್ದರು. ಆದರೆ ಹಲವಾರು ಸಮಸ್ಯೆಗಳಿಂದ ಕೃಷಿಕರ ಸಂಖ್ಯೆ ಇಳಿಮುಖವಾಗಿದೆ. ವಿಶ್ವದಲ್ಲಿ ಅತಿ ಹೆಚ್ಚು ಕೃಷಿ ನಮ್ಮ ದೇಶದಲ್ಲಿ ಅವಲಂಬಿತರಾಗಿದ್ದಾರೆ ಎಂದರು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ರೈತರ ಅಭ್ಯುದಯಕ್ಕಾಗಿ ಹಲವಾರು ಯೋಜನೆಗಳನ್ನು ರೂಪಿಸಿವೆ. ಕೃಷಿ ಅಧಿಕಾರಿಗಳು ಅದನ್ನು ಅರ್ಹ ರೈತರಿಗೆ ತಲುಪಿಸುವ ಕೆಲಸವಾಗಬೇಕು. ಸರ್ಕಾರದ ಯೋಜನೆಗಳ ಬಗ್ಗೆ ಗ್ರಾಮೀಣ ಭಾಗಗಳಲ್ಲಿ ಅರಿವು ಮೂಡಿಸುವ ಕೆಲಸವಾಗಬೇಕು. ತಾಲೂಕಿನಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರ ಮತ್ತು ಕೋಲ್ಡ್ ಸ್ಟೋರೇಜ್ ಕೇಂದ್ರ ಸ್ಥಾಪಿಸುವ ಬಗ್ಗೆ ಕೃಷಿ ಸಚಿವರಲ್ಲಿ ಈಗಾಗಲೇ ಪ್ರಸ್ತಾವನೆ ಸಲ್ಲಿಸಲಾಗಿದ್ದು, ಕೃಷಿ ಸಚಿವರು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಮೊದಲ ಹಂತದಲ್ಲಿ ಮಣ್ಣು ಪರೀಕ್ಷಾ ಕೇಂದ್ರವನ್ನ ಸ್ಥಾಪಿಸಲಾಗುವುದು ಎಂದರು. ರೈತ ದಿನಾಚರಣೆಯಿಂದ ಮಾಜಿ ಪ್ರಧಾನಿ, ದಿವಂಗತ ಮಾಜಿ ಪ್ರಧಾನಿಗಳಾದಂಥ ಚರಣ್ ಸಿಂಗ್ ಅವರ ಹುಟ್ಟುಹಬ್ಬದ ದಿನ ಡಿಸೆಂಬರ್ 23ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಚೌಧರಿ ಶರಣ್ ಸಿಂಗ್ ಅವರು ಕೂಡ ರೈತರಿಗೋಸ್ಕರ ತಮ್ಮ ಜೀವನವನ್ನ ಮುಡಿಪಾದ ಇಟ್ಟಂತ ವ್ಯಕ್ತಿ. ಅವರು ಪ್ರಧಾನಿ ಆಗೋದಕ್ಕಿಂತ ಮುಂಚೆಯಿಂದಲೂ ಕೂಡ ರೈತ ಪರವಾದಂತ ಹೋರಾಟವನ್ನ ಉತ್ತರ ಪ್ರದೇಶದಲ್ಲಿ ಹುಟ್ಟಿದ್ರು ಕೂಡ ದೇಶದಾದ್ಯಂತ ರೈತರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡ್ತಿದ್ದಂಥವ್ರು. ಅವರು ಒಂದು ಕರೆ ಕೊಟ್ಟರು ಸಾಕು, ರಾಮಲೀಲಾ ಮೈದಾನದಲ್ಲಿ ಲಕ್ಷಾಂತರ ಜನ ರೈತರು ಸೇರ್ತಿದ್ರು. 5 ಲಕ್ಷ 10 ಲಕ್ಷ ಜನ ಸೇರ್ತಾ ಇದ್ರು. ಅವರು ಒಂದು ಕರೆ ಕೊಟ್ಟರು ಒಂದು ಸೆಂಟ್ರಲ್ ಗೌರ್ಮೆಂಟ್ ಎಚ್ಚರಿಕೆಯಿಂದ ಇರೋದು, ಡೆಲ್ಲಿನ ಗಡಗಡ ಅಂತ ನಡುಗುವಂಥದ್ದು. ಅಂತ ಒಂದು ವಾತಾವರಣವನ್ನ ಚೌಧರಿ ಶರಣ್ ಸಿಂಗ್ ಅವರು ರೈತರ ಪರವಾಗಿ ಒಂದು ಅವರ ಆಂದೋಲನ ಮಾಡ್ತಾ ಇದ್ರು. ಅವ್ರಿಗೆ ಏನಾದ್ರು ಅನ್ಯಾಯ ಆಗಿದೆ, ಅವ್ರು ಪ್ರಧಾನಿ ಆಗೋಕ್ಕಿಂತ ಮುಂಚೆಯಿಂದಲೇ ಅಷ್ಟು ಜನ ಸೇರ್ತಾರೆ. ಪ್ರಧಾನಿ ಆಗೋಕ್ಕಿಂತ ಬಹಳಷ್ಟು ವರ್ಷಗಳಿಂದಲೇ ರೈತ ನಾಯಕ ಅಂತ ಗುರುತಿಸಿಕೊಂಡು ಆಮೇಲೆ ಪ್ರಧಾನಿ ಆದಂತವ್ರು. ಅವರ ಜನ್ಮ ದಿನಾಚರಣೆಯಿಂದ ರೈತ ಒಂದು ದಿನಾಚರಣೆಯನ್ನು ಮಾಡೋದು ನಿಜಕ್ಕೂ ಕೂಡ ಅರ್ಥಗರ್ಭಿತವಾಗಿದೆ ಅಂತ ನನ್ನ ಭಾವನೆಯನ್ನು ಇಟ್ಕೊಂಡು ಅದಕ್ಕೋಸ್ಕರ ನಿನ್ನೆಲ್ಲ ರೈತ ಬಾಂಧವರಿಗೆ ರೈತ ದಿನಾಚರಣೆಯ ಒಂದು ಶುಭಾಶಯಗಳನ್ನ ಕೊಡ್ತೀನಿ. ಕೃಷಿ ಸಮಾಜದ ಅಧ್ಯಕ್ಷ ಪ್ರಭಾಕರ ರೆಡ್ಡಿ ಮಾತನಾಡಿ, ಭೂಮಿ ಮತ್ತು ತಾಯಿ ಎರಡೂ ಒಂದೇ ಆಗಿದ್ದು, ನಮ್ಮ ತಾಯಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ರೀತಿ ನಮ್ಮ ಭೂಮಿಯ ಆರೋಗ್ಯವನ್ನ ಕಾಪಾಡಿಕೊಳ್ಳಬೇಕಾಗಿದೆ ಎಂದರು. ಅತಿಯಾದ ರಸಗೊಬ್ಬರಗಳ ಬಳಕೆಯಿಂದ ಭೂಮಿಯಲ್ಲಿನ ಫಲವತ್ತತೆ ಕಡಿಮೆಯಾಗುತ್ತಿದೆ. ಈ ನಿಟ್ಟಿನಲ್ಲಿ ಸಾವಯವ ಗೊಬ್ಬರವನ್ನ ಉಪಯೋಗಿಸುವ ಮೂಲಕ ಕೃಷಿ ಚಟುವಟಿಕೆಗಳನ್ನು ಮಾಡುವುದು ಸೂಕ್ತವಾಗಿದೆ ಎಂದರು. ರೈತರ ಬಗ್ಗೆ ಒಂದು ಕಲ್ಪನೆ ಇಟ್ಕೊಂಡು ರೈತರು ಕೂಡ ನಾವು ಗೌರವವನ್ನು ಸೂಚಿಸಬೇಕು. ರೈತರು ಕೂಡ ಸಮಾಜದಲ್ಲಿ ಒಂದು ಹಂತದಲ್ಲಿ ಅವ್ರನ್ನ ನಾವು ಗುರುತಿಸಬೇಕು, ಅವರು ಕೂಡ ಮನ್ನಣೆನೆ ಹಾಕ್ಬೇಕು ಅಂತ ಹೇಳ್ಬಿಟ್ಟು ರೈತರ ಒಂದು ಹೇಳಿಕೆಯನ್ನು ಸ್ಮರಿಸ್ತಾ ರೈತರ ಒಂದು ನಿಸ್ವಾರ್ಥ ಸೇವೆಯನ್ನ ಗುರುತಿಸುತ್ತಾ ಈ ಒಂದು ರೈತ ದಿನಾಚರಣೆಯನ್ನು ಮಾಡಬೇಕಂತ ಯೋಚನೆ ಮಾಡಿದಾಗ ಇದಕ್ಕೆ ಸೂಕ್ತ ದಿನ ಯಾವುದು ಅಂತ ಯೋಚನೆ ಮಾಡಿದ್ರು. ಆಗ ರೈತರ ಬಗ್ಗೆ ಅಪಾರ ಕಾಳಜಿಯನ್ನು ಹೊಂದಿರತಕ್ಕಂತಹ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನ ಏನಿದೆ, ಯಾಕಂತ ಹೇಳಿದ್ರೆ ನಾವು ನವೆಂಬರ್ ಅಲ್ಲಿ 14ನೇ ತಾರೀಕು ಮಕ್ಕಳ ದಿನಾಚರಣೆ ಆಚರಣೆ ಮಾಡ್ತೀವಿ. ಅವತ್ತು ಮಕ್ಕಳ ದಿನಾಚರಣೆ ಯಾಕಂತ ಹೇಳಿದ್ರೆ ನಿಜವಾಗ್ಲೂ ಅವತ್ತು ಮಕ್ಕಳ ದಿನಾಚರಣೆ ಅಲ್ಲ, ನೆಹರೂಜಿ ಅವರು ಹುಟ್ಟಿದ ದಿನ. ಮಾಜಿ ಪ್ರಧಾನಿಗಳು ನೆಹರೂಜಿ ಅವರು ಹುಟ್ಟಿದ ದಿವಸ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ ಇದ್ದಂತೆ ಅವತ್ತು ಮಕ್ಕಳ ದಿನಾಚರಣೆ ಅಂತ ಮಾಡಿದ್ರು. ಅದೇ ರೀತಿ ರೈತರನ್ನ ಮಕ್ಕಳಂತ ಕಂಡು ರೈತರ ಏಳಿಗೆಗೆ ಸದಾ ಶ್ರಮಿಸಿರ್ತಕ್ಕಂತಹ ಚೌಧರಿ ಚರಣ್ ಸಿಂಗ್ ಅವರ ಒಂದು ಜನ್ಮದಿನವನ್ನ ರೈತರ ದಿನಾಚರಣೆಯಾಗಿ ಮಾಡಿದ್ರೆ ಅತ್ಯುತ್ತಮವಾಗಿರುತ್ತೆ ಅಂತ ಯೋಚನೆ ಮಾಡಿ ಆವತ್ತು ದಿನವನ್ನ ರೈತ ದಿನಾಚರಣೆಯಾಗಿ ಇವತ್ತು ರಾಷ್ಟ್ರೀಯ ರೈತರ ದಿನಾಚರಣೆ ಏನಿದೆ ರಾಷ್ಟ್ರೀಯ ರೈತ ದಿವಸ ಅಂತ ಇದು ಮಾಡ್ತಾರೆ. ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮುನಿರಾಜು ಮಾತನಾಡಿ, ಹವಾಮಾನ ವೈಪರೀತ್ಯ, ಕೂಲಿ ಆಳುಗಳ ಸಮಸ್ಯೆ, ತಾಂತ್ರಿಕ ಪರಿಕರಗಳ ಹಾಗೂ ಅನಿಶ್ಚಿತ ಮಾರುಕಟ್ಟೆಯಿಂದ ರೈತರ ಕೃಷಿ ಚಟುವಟಿಕೆಗಳಿಗೆ ಹಿನ್ನಡೆಯಾಗಿದೆ.
ರೈತರು ಕೃಷಿ ಚಟುವಟಿಕೆಗಳ ಜೊತೆಗೆ ಉಪಕಸುಬುಗಳಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬಹುದಾಗಿದೆ ಎಂದರು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಬೆಳಗಾವಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಕಾಯ್ದೆ ರದ್ದುಗೊಳಿಸದಿದ್ದರೆ ಮುಂದಿನ ದಿನಗಳಲ್ಲಿ ಬಿಜೆಪಿಯಿಂದ ರಾಜ್ಯಾದ್ಯಂತ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಮಾಜಿ ಶಾಸಕ ಬಿ ಹರ್ಷವರ್ಧನ್ ಎಚ್ಚರಿಕೆ ನೀಡಿದರು. ನಂಜನಗೂಡು ತಾಲೂಕು ಕಚೇರಿ ಮುಂಭಾಗ ಬಿಜೆಪಿಯಿಂದ ಕಾಂಗ್ರೆಸ್ ಸರ್ಕಾರ ಜಾರಿಗೆ ತಂದಿರುವ ದ್ವೇಷ ಭಾಷಣ ಕಾಯ್ದೆ ವಿರುದ್ಧ ಬಿಜೆಪಿ ಆಯೋಜಿಸಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿದ ಮಾಜಿ ಶಾಸಕ ಹರ್ಷವರ್ಧನ್ ಅವರು ಸರ್ಕಾರದ ಮಸೂದೆ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಮಾತನಾಡಿ, ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನದಲ್ಲಿ ವಾಕ್ ಸ್ವಾತಂತ್ರ್ಯಕ್ಕೆ ಅಧಿಕಾರವಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಾಕ್ ಸ್ವಾತಂತ್ರ್ಯ ಕಸಿಯುವ ಕೆಲಸ ಮಾಡುತ್ತಿದೆ ಎಂದು ಆರೋಪಿಸಿದರು. ಚುನಾಯಿತ ಪ್ರತಿನಿಧಿಗಳು ಮಾತನಾಡಬಹುದು, ಜನಸಾಮಾನ್ಯರು ಮಾತನಾಡುವಂತಿಲ್ಲ ಎಂಬುದು ಸರಿಯಲ್ಲ. ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರವಲ್ಲದೆ ಸಂಘ ಸಂಸ್ಥೆಗಳಿಗೂ ಅನ್ವಯವಾಗುತ್ತದೆ. ನಂಜನಗೂಡಿನಲ್ಲಿ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಮಾಧ್ಯಮದವರು ಮಾತನಾಡುವಂತಿಲ್ಲ. ಕಾಂಗ್ರೆಸ್ನವರು ಕಾನೂನು ಚಾಕು ಎಂದುಕೊಂಡಿದ್ದಾರೆ. ಇದು ಚಾಕು ಅಲ್ಲ, ಬ್ಲೇಡ್. ಎರಡು ಕಡೆಯೂ ಕತ್ತರಿಸುತ್ತದೆ. ಮಸೂದೆ ತರಬೇಕಾದರೆ ಯೋಚನೆ ಮಾಡಿ ತರಬೇಕು. ಹಾಗಾದರೆ ಇವರ ಉದ್ದೇಶವೇನು ಎಂದು ಪ್ರಶ್ನಿಸಿದರು. ಇದು ಹಕ್ಕನ್ನ ಮೊಟಕುಗೊಳಿಸುವಂತ ಕಾರ್ಯ ನಡೀತಾ ಇದೆ ಇವಾಗೆಲ್ಲ. ನಾನು ಹೇಳಿದ್ನಲ್ಲ, ಇದು ಒಂದು ಕತ್ತಿ ಅಲ್ಲ, ಇದು ಬ್ಲೇಡ್. ಇದು ಎರಡು ಕಡೆನೂ ಚೂಪಾಗಿರ್ತವೆ. ಇದು ಈ ಕಾನೂನು ಸುಮ್ಮನೆ ತಂದಿರೋದಕ್ಕೆ ಇವ್ರೇನು ತಲೆ ಬೋಡೆ ಇಲ್ಲದೆ ತಂದಿರೋಂಥ ಕಾನೂನು ನಾಳೆ ಇವ್ರಿಗೇನೆ ತಿರುಗ್ಬಾಣ ಆಗತ್ತೆ. ನಾಳೆ ನಮ್ಮ ಸರ್ಕಾರ ಏನಾರು ಬಂದ್ರೆ ಇದೇ ಕಾನೂನು ತಗೊಂಡು ಇವ್ರ ಮೇಲೆ ಕೇಸ್ ಆಗ್ತಾ ಹೋಗ್ತಿದ್ರೆ ಈ ದ್ವೇಷದ ರಾಜಕೀಯಕ್ಕೆ ನೀವೇ ಎಡೆ ಮಾಡಿ ಕೊಟ್ಟಂಗೆ ಆಗತ್ತಿದು. ಅರ್ಥ ಮಾಡ್ಕೊಬೇಕು ಮೊನ್ನೆ ಸಿದ್ದರಾಮಯ್ಯನವರು. ಈ ಕಾನೂನ್ಗೆ ಇವ್ರಿಗೆ ಆಕ್ಚುಲಿ ಗೊಂದಲ ಸೃಷ್ಟಿ ಮಾಡಿ ಈ ಒಂದು ಬೆಳಗಾವಿ ಅಧಿವೇಶನ ಮುಗಿಸಂತದೊಂದು ಇದು ಮಾಡ್ಕೊಂಡು ಹೋಗಿದ್ದಾರೆ. ಇನ್ನು 3-4 ತಿಂಗಳು ಬರೀ ಇದೇ ಚರ್ಚೆ ಇರುತ್ತೆ. ಯಾವ ಟಿವಿಯಲ್ಲಿ ಇದ್ರ ಬಗ್ಗೆ ಪರವಾಗಿ ಮಾತಾಡಿದ್ದಾರೆ ಹೇಳಿ ನೋಡಿ. ಮಾತಾಡೋರ ಬಗ್ಗೆ, ಯಾರ ಬಗ್ಗೆ ಒಂದು ಸಮಾಜದಲ್ಲಿ ಸ್ವಾಸ್ಥ್ಯನ ಹಾಳು ಮಾಡಕ್ ಹೋಗ್ಬಾರ್ದು. ಅದು ದ್ವೇಷದ ಭಾಷಣ ಮಾತಾಡೋ ಯಾರೇ ಇದ್ರೂ ಕೂಡ ನೀವು ಅವ್ರಿಗೆ ಇರೋಂಥ ಕಾನೂನಲ್ಲಿ ಶಿಕ್ಷೆ ಕೊಡುವಂಥದ್ದು ಎಲ್ಲ ಪ್ರಾವಿಷನ್ ಇದೆ. ಎಲ್ಲರಿಗೂ ಮಾತನಾಡಲು ಸ್ವಾತಂತ್ರ್ಯವಿದೆ. ಯಾವ ಧರ್ಮ ಬೇಕಾದರೂ ಸ್ವೀಕರಿಸುವ ಸ್ವಾತಂತ್ರ್ಯವೂ ಇದೆ. ಇದನ್ನ ಮೊಟಕುಗೊಳಿಸಲು ಇದನ್ನು ತಂದಿದ್ದಾರೆ. ಇದಕ್ಕೆ ಗೃಹ ಮಂತ್ರಿಗಳು ಸ್ಪಷ್ಟೀಕರಣ ಕೊಡಬೇಕು. ಕೂಡಲೇ ಈ ಮಸೂದೆಯನ್ನು ಹಿಂಪಡೆಯಬೇಕು. ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ನಂತರ ತಹಸೀಲ್ದಾರ್ ಕಚೇರಿಗೆ ಮನವಿ ಸಲ್ಲಿಸಿದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಗ್ರಾಮ ಪಂಚಾಯಿತಿಯಿಂದ ತನ್ನ ಕುಟುಂಬಕ್ಕೆ ಮಂಜೂರಾಗಿದ್ದ ವಸತಿ ಹಾಗೂ ವಸತಿ ನಿರ್ಮಿಸಿರುವ ಜಾಗದ ದಾಖಲೆ ನೀಡುವಂತೆ ಆಗ್ರಹಿಸಿ ಕಳೆದ 9 ದಿನಗಳಿಂದ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ಕಚೇರಿ ಆವರಣದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಸಂತೋಷ್ ಕುಮಾರ್ ಪ್ರತಿಭಟನೆ ಹಿಂದಕ್ಕೆ ಪಡೆದಿದ್ದಾರೆ. ಶಿಡ್ಲಘಟ್ಟ ತಾಲೂಕಿನ ಕುಂದಲಗುರ್ಗಿ ಗ್ರಾಮ ಪಂಚಾಯಿತಿ ಮುಂದೆ ನಡೆಯುತ್ತಿದ್ದ ಅನಿರ್ದಿಷ್ಟ ಪ್ರತಿಭಟನೆ ಅಂತ್ಯವಾಗಿದೆ. ಸಮಸ್ಯೆ ಬಗೆಹರಿಸುವ ಭರವಸೆ ಹಿನ್ನೆಲೆಯಲ್ಲಿ ಸಂತೋಷ್ ಕುಮಾರ್ ಅನಿರ್ದಿಷ್ಟ ಧರಣಿ ವಾಪಸ್ ಪಡೆದರು. ಸಂಕ್ರಾಂತಿ ಹಬ್ಬದ ನಂತರ ಸಂತೋಷ್ ಕುಮಾರ್ ಅವರ ತಂದೆ ತಾಯಿ ಅವರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಲಾಯಿತು. ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಹೇಮಾವತಿ, ಉಪಾಧ್ಯಕ್ಷ ಮುನಿರಾಜು ನೀಡಿದ ಜ್ಯೂಸ್ ಕುಡಿಯುವ ಮೂಲಕ ಸಂತೋಷ್ ಕುಮಾರ್ ಪ್ರತಿಭಟನೆ ಹಿಂದಕ್ಕೆ ಪಡೆದರು. ಇದಕ್ಕೂ ಮುನ್ನ ತಾಲೂಕು ಪಂಚಾಯಿತಿ ಇಒ ಆರ್ ಹೇಮಾವತಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ನೀಡಿ ಅಧ್ಯಕ್ಷೆ, ಉಪಾಧ್ಯಕ್ಷ, ಸದಸ್ಯರು ಹಾಗೂ ಮುಖಂಡರ ಔಪಚಾರಿಕ ಸಭೆ ನಡೆಸಿ ಈ ಹಿಂದೆ ಮಂಜೂರಾಗಿದ್ದ ವಸತಿ ನಿವೇಶನಗಳ ಮಾಹಿತಿಗಳನ್ನು ಪಿಡಿಒ ಅವರಿಂದ ಪಡೆದರು. ನಂತರ ನಡೆದ ಘಟನೆಗಳು, ಖಾತೆ ಬದಲಾವಣೆ ಇನ್ನಿತರೆ ಎಲ್ಲ ವಿಚಾರಗಳ ಬಗ್ಗೆಯೂ ಸುಮಾರು 2 ಗಂಟೆಗೂ ಹೆಚ್ಚು ಕಾಲ ಚರ್ಚಿಸಿ ಪ್ರತಿಭಟನೆ ನಿರತ ಸಂತೋಷ್ ಕುಮಾರ್ ಅವರೊಂದಿಗೆ ಮಾತನಾಡಿ ಸಂಧಾನದ ಮೂಲಕ ಸಮಸ್ಯೆ ಬಗೆಹರಿಸಿ, ಇಲ್ಲವೇ ಅವರು ಕೇಳಿದ ಮಾಹಿತಿಗೆ ಹಿಂಬರಹ ನೀಡಿ ಎಂದು ಸಲಹೆ ನೀಡಿದರು. ನಾವು ವರದಿ ಕೊಡಿ ಅಂತಂದಾಗ ಅವರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ನಮಗೆ ಆಲ್ರೆಡಿ ಖಾತಾ ಇದ್ದು ನನಗೆ ಅಪ್ರೋಚ್ ಕೋರ್ಟಿಂದ ಡಿಗ್ರಿ ಮಾಡ್ಕೊಂಡು ಬಂದು ಅದು 23ರಿಂದನೂ ಕೋರ್ಟ್ ಆದೇಶ ಇದೆ.
ಅದರಂತೆ ನಾನು ಈ ಥರ ಕೋರ್ಟಲ್ಲಿ ನನಗೆ ನನ್ನ ಪರವಾಗಿದೆ, ಖಾತಾನ ಮುಂದುವರಿಸಿ ಅಂತ ಹೇಳ್ಬಿಟ್ಟು ಆಲ್ರೆಡಿ ಅವರು ಗ್ರಾಮ ಪಂಚಾಯತಿಗೆ ರಿಕ್ವಿಸಿಷನ್ ಕೊಟ್ಟಾಗ ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿ ಅದನ್ನು ತಿದ್ದೋ ಮಾಡುವಂಥ ಒಂದು ಅಧಿಕಾರ ವಿಡಿಯೋಗೆ ಇರಲ್ಲ. ಇನ್ನೊಂದು ಮತ್ತೆ ಈಗ ಸಂತೋಷ್ ಅವ್ರು ಕೇಳ್ತಿರುವಂಥ ದಾಖಲೆ ಏನವರು GPS ಮಾಡಿದ್ದಾರೆ, ಮತ್ತೆ ಅವರು ನನ್ನ ನಿವೇಶನಕ್ಕೆ ಸಂಬಂಧಪಟ್ಟಂಗೆ ಕಡತಗಳನ್ನ ಕೊಡಿ ಅಂತ ಹೇಳಿದ್ದಾರೆ. ಅದು ಪಂಚಾಯತಿಲಿ ಇಲ್ಲ ಅಂತ ಎಂಡಾರ್ಸ್ಮೆಂಟ್ ಕೊಟ್ಟಿದ್ದಾರೆ. ಛಾಯಾ ರಮೇಶ್, CTV ನ್ಯೂಸ್, ಶಿಡ್ಲಘಟ್ಟ. ಗುಡಿಬಂಡೆ ಪಟ್ಟಣದ ಗಜನಾನ್ಯ ಮಂಟಪದಲ್ಲಿ ಇಂದು ಕೃಷಿ ಇಲಾಖೆ, ಕೃಷಿಕ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಆಚರಿಸಲಾಯಿತು. ರೈತ ಸಮುದಾಯದಲ್ಲಿ ಆತ್ಮವಿಶ್ವಾಸ ಮೂಡಿಸುವ ಮತ್ತು ಕೃಷಿ ಕ್ಷೇತ್ರದ ಅಭಿವೃದ್ಧಿಗೆ ಪೂರಕವಾದ ಚರ್ಚೆಗಳಿಗೆ ಈ ವೇದಿಕೆ ಸಾಕ್ಷಿಯಾಯಿತು. ಗುಡಿಬಂಡೆ ಪಟ್ಟಣದ ಗಜನಾನ್ಯ ಮಂಟಪದಲ್ಲಿ ಇಂದು ಕೃಷಿ ಇಲಾಖೆ, ಕೃಷಿಕ ಸಮಾಜ ಹಾಗೂ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆ ಆಚರಿಸಲಾಯಿತು. ಕಾರ್ಯಕ್ರಮ ಉದ್ಘಾಟಿಸಿದ ಗಣ್ಯರು ದೇಶದ ಆರ್ಥಿಕತೆಯಲ್ಲಿ ರೈತರ ಪಾತ್ರವನ್ನು ಸ್ಮರಿಸಿದರು. ರೈತ ದೇಶದ ಬೆನ್ನೆಲುಬು, ಆತನ ಶ್ರಮದ ಮೇಲೆಯೇ ಸಮಾಜದ ಅಸ್ತಿತ್ವ ನಿಂತಿದೆ ಎಂದರು. ಮಾಹಿತಿ ಮತ್ತು ಮಾರ್ಗದರ್ಶನ ಕಾರ್ಯಕ್ರಮದಲ್ಲಿ ರೈತರಿಗೆ ಅಗತ್ಯ ನವೀನ ಕೃಷಿ ತಂತ್ರಜ್ಞಾನಗಳು, ಸಾವಯವ ಕೃಷಿ ಪದ್ಧತಿ, ಮಣ್ಣು ಮತ್ತು ನೀರಿನ ಸಂರಕ್ಷಣೆ ಹಾಗೂ ಹವಾಮಾನ ಆಧಾರಿತ ಕೃಷಿಯ ಕುರಿತು ತಜ್ಞರು ಮತ್ತು ಅಧಿಕಾರಿಗಳು ಮಾಹಿತಿ ನೀಡಿದರು. ಬೇರೆ ಬೇರೆ ತಾಲೂಕು ಬ್ಯಾಗ್ 50% 60% ಮಾಡಿದರೆ ನಾವು 90% ನಾವು ಮುಗಿಸ್ಕೊಡ್ತೀವಿ. ಇದಲ್ಲದೆ ಡಿಜಿಟಲೈಸೇಷನ್ ಅಂದರೆ ನಮ್ಮ ಕಂದಾಯ ಪತ್ರಿಕೆ ಬಂದಿದ್ದೀವಿ ಹೋದ ವರ್ಷ ಫೆಬ್ರವರಿಯಲ್ಲಿ ಉದ್ಘಾಟನೆ ನೆಟ್ಟದಾಗಿದೆ. ಸತತವಾಗಿ 9 ತಿಂಗಳಿಂದ ನಾವು ನಮ್ಮಲ್ಲಿರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಎ ವರ್ಗ, ಬಿ ವರ್ಗ ಇರ್ತಕ್ಕಂತಹ ರೆಕಾರ್ಡ್ಗಳಲ್ಲಿ ಪಾಣಿ ಇರ್ಬೋದು, ಮುಟೇಶನ್ ಇರ್ಬೋದು, ಸಾಗುವಳಿ ಇರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಇರ್ಬೋದು, ಎಲ್ಲ ಏನಿದೆ ಅಂದರೆ ಪರ್ಮನೆಂಟ್ ಇರ್ತಕ್ಕಂತಹ ಡಾಕ್ಯುಮೆಂಟ್ಸ್ ಅನ್ನ ನಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಸಲ್ಲಿಸಿದ್ದಾರೆ. DTಯಿಂದ ಚೆಕ್ ಮಾಡಿಸಿ ಅದನ್ನು ಕರೆಕ್ಟಾಗಿ ಮಾಡಿದಾರೆ ಇಲ್ಲ ಅಂತ ಹೇಳಿ ಚೆಕ್ ಮಾಡಿಬಿಟ್ಟು ಅಪ್ರೂವಲ್ ಕೊಟ್ಟಿದ್ದೀವಿ. ಆ ಪ್ರಕ್ರಿಯೆಯನ್ನು 60% ಮಾಡಿದ್ದೀವಿ. ಉಳಿದಿರ್ತಕ್ಕಂಥ 40% ಬಾಕಿ ಇದೆ. ಆಗಿರ್ತಕ್ಕಂತಹ ನೀವೇ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಭೂ ಸುರಕ್ಷಾ ಅಂತ ಹೇಳ್ಬಿಟ್ಟು ಆ್ಯಪ್ ಇದೆ, ಗೂಗಲ್ ಪ್ಲೇ ಸ್ಟೋರಲ್ಲಿ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೋಬೇಕು. ಅದು ಪ್ರಿಂಟ್ ತೆಗೆಯುವಾಗ ನಿಮಗೆ ₹8 ₹10 ಅಂತ ನಾವು ಇದು ಕೊಡ್ತೀವಿ, ಬ್ಲಾಕ್ ಔಟ್ ಇರುತ್ತೆ. ಅದನ್ನ ನೀವು ರೆಫರೆನ್ಸ್ ಮಾಡಿದ್ರೆ ಅದನ್ನ ನಾವು ಕೊಡ್ತಾ ಇದ್ದೀವಿ. ಮಧ್ಯದಂಗಿಲ್ಲ, ಫಸ್ಟ್ ಕಮ್ ಫಸ್ಟ್ ಸರ್ವಿಸ್. ಯಾರು ಮುಂಚಿತ ಬರ್ತಾರೆ, ಯಾರು OTP ಕೊಡ್ತಾರೆ, ಅದನ್ನ OTP ಕೊಟ್ಟರೆ ಆ ಡಾಕ್ಯುಮೆಂಟ್ಸ್ ಆಟೋಮೆಟಿಕಲಿ ರಿಲೀಸ್ ಆಗುತ್ತೆ. ಚಾನಲ್ ನಂಬರ್ ಫೀಡ್ ಮಾಡಬೇಕು. ಇದೇ ವೇಳೆ ಸರ್ಕಾರದಿಂದ ಲಭ್ಯವಿರುವ ಸಹಾಯಧನ, ಸಾಲ ಸೌಲಭ್ಯಗಳು ಹಾಗೂ ಬೆಳೆ ವಿಮಾ ಯೋಜನೆಗಳ ಕುರಿತು ಅರಿವು ಮೂಡಿಸಲಾಯಿತು. ರೈತರು ಎದುರಿಸುತ್ತಿರುವ ಮಾರುಕಟ್ಟೆ ಸಮಸ್ಯೆ, ಬೆಲೆ ಏರಿಳಿತ ಮತ್ತು ಬೆಳೆ ನಷ್ಟದಂತಹ ಗಂಭೀರ ವಿಷಯಗಳ ಬಗ್ಗೆಯೂ ಚರ್ಚೆ ನಡೆಯಿತು. ತಾಲೂಕಿನಲ್ಲಿ ಪ್ರಮುಖ ಆದಾಯದ ಮೂಲಗಳಾಗಿರುವ ರೇಷ್ಮೆ, ತೋಟಗಾರಿಕೆ, ಪಶುಪಾಲನೆ ಹಾಗೂ ಮೀನುಗಾರಿಕೆ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆಗೈದ ಪ್ರಗತಿಪರ ರೈತರನ್ನ ಗುರುತಿಸಿ ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು. ಸತೀಶ್ ಬಾಬು, CTV ನ್ಯೂಸ್, ಗುಡಿಬಂಡೆ. ಸರ್ಕಾರದ ಆದೇಶದಂತೆ ಮಕ್ಕಳ ಕೈಯಲ್ಲಿ ಶೌಚಾಲಯ ಸ್ವಚ್ಛತೆ ಮಾಡಿಸಬಾರದೆಂದು ಆದೇಶವಿದೆ. ಆದ್ದರಿಂದ ಪಂಚಾಯಿತಿ ಕಡೆಯಿಂದ ಪ್ರತಿ ಶಾಲೆಗಳಿಗೂ ಸ್ವಚ್ಛತಾ ಕಾರ್ಮಿಕರನ್ನು ನೇಮಿಸಿಕೊಡಬೇಕು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ಒದಗಿಸಬೇಕೆಂದು ವಿದ್ಯಾರ್ಥಿಗಳು ಒತ್ತಾಯಿಸಿದ್ದಾರೆ. ನೆಲಮಂಗಲ ತಾಲೂಕಿನ ಟಿ ಬೇಗೂರು ಗ್ರಾಮ ಪಂಚಾಯಿತಿ ವತಿಯಿಂದ ಗೆದ್ದಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲಾ ಆವರಣದಲ್ಲಿ ಮಕ್ಕಳ ವಿಶೇಷ ಗ್ರಾಮ ಸಭೆ ನಡೆದಿದ್ದು, ನಂತರ ಟಿ ಬೇಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ ಟಿ ರವಿಕುಮಾರ್ ಮಾತನಾಡಿ, ಸಭೆಯಲ್ಲಿ ಶಾಲಾ ಮಕ್ಕಳ ಚರ್ಚಿಸಿದ ವಿಷಯಗಳನ್ನು ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಸಹ ಸದಸ್ಯರ ಜೊತೆ ಚರ್ಚೆ ನಡೆಸಿ ಸಮಸ್ಯೆಯ ಪರಿಹಾರಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ. ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಶಾಲೆಗಳ ಶೌಚಾಲಯ ಸ್ವಚ್ಛತೆಗೆ ಸ್ವಚ್ಛತಾ
ಸ್ವಚ್ಛತಾಗಾರರನ್ನ ಆದಷ್ಟು ಬೇಗ ನೇಮಿಸುತ್ತೇವೆ ಎಂದರು. ನಮ್ಮ ಪಂಚಾಯತಿಲಿ ಸಭೆಯಲ್ಲಿ ನಾವು ಮಂಡನೆ ಮಾಡಿ ಎಲ್ಲ ಸದಸ್ಯರುಗಳ ಹತ್ರ ಮಾತಾಡಿ ಮಕ್ಕಳ ಅಹವಾಲುಗಳನ್ನು ನಾವೇನಿದೆ ಅಂತ ನೋಡಿ ಅದನ್ನು ಕಾರ್ಯನಿರ್ವಹಿಸ್ತೀವಿ. ಮೇಡಮ್, ಮುಖ್ಯವಾಗಿ ಶೌಚಾಲಯಗಳನ್ನು ಸ್ವಚ್ಛತೆ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಶಿಕ್ಷಕರು ಕೇಳ್ತಾರೆ. ಅದ್ರ ಬಗ್ಗೆನೂ ಸಭೆಯಲ್ಲಿ ಎಲ್ಲ ಸದಸ್ಯರ ಮುಂದೆ ಮಾತಾಡಿ ಮುಖ್ಯವಾಗಿ ಅದನ್ನು ಮೊದಲು ಕಾರ್ಯಗತಕ್ಕೆ ತರೋದಕ್ಕೆ ನೋಡ್ತೀವಿ. ಏನು ಹೇಳ್ತೀರಾ ಮೇಡಮ್, ಒಟ್ಟಾರೆ ಈ ಗ್ರಾಮ ಸಭೆ ಯಾವ ರೀತಿ ಯಶಸ್ವಿ ಆಯಿತು ಅಂತ? ಗ್ರಾಮ ಸಭೆ ತುಂಬ ಚೆನ್ನಾಗಾಯಿತು. ನಮ್ಮ ಪಂಚಾಯಿತಿ ಸಿಬ್ಬಂದಿಗಳಿಂದ, ಆಮೇಲೆ ಅಭಿವೃದ್ಧಿ ಅಧಿಕಾರಿಗಳಿಂದ, ಎಲ್ಲ ಸದಸ್ಯರುಗಳಿಂದ, ಎಲ್ಲ ಶಾಲೆಯ ಶಿಕ್ಷಕರು, ಮುಖ್ಯ ಶಿಕ್ಷಕರುಗಳಿಂದ, ಸ್ಕೂಲ್ ಮಕ್ಕಳುಗಳಿಂದ, ಪ್ರತಿಯೊಬ್ಬರು ಗ್ರಾಮಸ್ಥರಿಂದ ಎಲ್ಲರೂ ಸೇರಿ ತುಂಬ ಚೆನ್ನಾಗಾಯಿತು ಗ್ರಾಮ ಸಭೆ. ಪಂಚಾಯಿತಿ ಪಿಡಿಒ ಮೋಹನ್ ಕುಮಾರ್ ಮಾತನಾಡಿ, ಶಾಲಾ ವಿದ್ಯಾರ್ಥಿಗಳು ಸಭೆಯಲ್ಲಿ ಪ್ರಸ್ತುತಪಡಿಸಿದ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರ ಕಂಡುಹಿಡಿಯುತ್ತೇವೆ, ಮೂಲಭೂತ ಸೌಲಭ್ಯಗಳನ್ನು ಅಭಿವೃದ್ಧಿಪಡಿಸುತ್ತೇವೆ, ಮಕ್ಕಳ ಹಕ್ಕುಗಳಿಗೆ ಗೌರವ ನೀಡುತ್ತೇವೆ ಎಂದರು. ಮಾರುತಿ, ಸಿಟಿವಿ ನ್ಯೂಸ್, ನೆಲಮಂಗಲ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ, 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಕೊರಟಗೆರೆ ತಾಲೂಕಿನ ಗುಂಡಿನಪಾಳ್ಯ ಕಾಮರಾಜು ಪಶ್ಚಿಮ ವಲಯ ರೈಲ್ವೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಲಾಗಿದೆ.
ಕೊರಟಗೆರೆ ಕ್ಷೇತ್ರದ ಜೆಡಿಎಸ್ ಕಾಮರಾಜ ನಗರ ಪಶ್ಚಿಮ ವಲಯ ರೈಲ್ವೆ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡಿದ್ದಾರೆ. ಜೆಡಿಎಸ್ ಅಧ್ಯಕ್ಷ ಕಾಮರಾಜ್ ಅವರನ್ನು ನಿರ್ದೇಶಕನಾಗಿ ಆಯ್ಕೆ ಮಾಡಿರುವ ಸಂಸದ ಹಾಗೂ ಕೇಂದ್ರ ಸಚಿವರು ವಿ ಸೋಮಣ್ಣ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ಜನಸೇವೆ ಮಾಡಲು ಹಾಗೂ ಎನ್ಡಿಎ ಬಲಗೊಳಿಸಲು ಇದು ಉತ್ತಮ ಅವಕಾಶವಾಗಿದೆ ಎಂದು ಅವರು ಹೇಳಿದ್ದಾರೆ. ಕೇಂದ್ರ ಸಚಿವ ಸೋಮಣ್ಣ ಹಾಗೂ ಮಾಜಿ ಮುಖ್ಯಮಂತ್ರಿ ದೇವೇಗೌಡ ಅವರು ನಮ್ಮನ್ನು ಗುರುತಿಸಿ ಹುದ್ದೆ ನೀಡಿರುವುದು ಸಂತಸ ತಂದಿದೆ ಎಂದರು. ಬಾಗೇಪಲ್ಲಿ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಕೃಷಿ ಇಲಾಖೆ ತಾಲೂಕು ಕೃಷಿಕ ಸಮಾಜ ಮಂಗಳವಾರ ಆಯೋಜಿಸಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೃಷಿಕ ಸಮಾಜದ ಅಧ್ಯಕ್ಷ ಚೌಡರೆಡ್ಡಿ ಅವರು, ದೇಶದ ಬೆನ್ನೆಲುಬಾಗಿರುವ ರೈತರು ಆರ್ಥಿಕವಾಗಿ ಅಭಿವೃದ್ಧಿಗೊಂಡಾಗ ಮಾತ್ರ ಆ ದೇಶ ಸರ್ವಾಂಗೀಣವಾಗಿ ಮುಂದುವರಿಯಲು ಸಾಧ್ಯ. ಇದನ್ನು ಅರಿತ ನಮ್ಮ ಸರ್ಕಾರಗಳು ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಜಾರಿಗೊಳಿಸಬೇಕಾಗಿದೆ ಎಂದು ಕೃಷಿಕ ಸಮಾಜದ ಅಧ್ಯಕ್ಷ ಚೌಡರೆಡ್ಡಿ ಹೇಳಿದರು. ರೈತರು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಲೆ ಸಿಗದ ಕಾರಣ ವ್ಯವಸಾಯದ ಬಗ್ಗೆ ರೈತರಿಗೆ ಆಸಕ್ತಿ ಕಡಿಮೆಯಾಗುತ್ತಿದೆ. ಯಂತ್ರೋಪಕರಣ ಹಾಗೂ ಇತರೆ ಕಂಪನಿಗಳಿಂದ ತಯಾರಿಸಿದ ವಸ್ತುಗಳಿಗೆ ಬೆಲೆ ನಿಗದಿಪಡಿಸುವ ಅಧಿಕಾರ ಮಾಲೀಕರಿಗಿರುತ್ತದೆ. ಆದರೆ ರೈತನ ಬೆಳೆಗೆ ಆತನ ಬೆಲೆ ನಿಗದಿಪಡಿಸಲು ಸಾಧ್ಯವಾಗುತ್ತಿಲ್ಲ. ಮಾರುಕಟ್ಟೆಗೆ ಹೋದರೆ ದಲ್ಲಾಳಿ ನಿಗದಿಪಡಿಸಿದ ಬೆಲೆಗೆ ಬೆಳೆ ಮಾರಾಟ ಮಾಡುವ ಅನಿವಾರ್ಯತೆ ಇದೆ. 1 ಎಕರೆ ಬೆಳೆಗೆ 1 ಲಕ್ಷ ವಿನಿಯೋಗಿಸಿದರೆ ಉತ್ಪನ್ನ ಬೆಳೆಯಿಂದ ಕೇವಲ 20 ರಿಂದ 50 ಸಾವಿರ ಬೆಳೆಯ ಹಣ ಸಿಗಲಿದೆ. ಇದರಿಂದ ರೈತರ ಬದುಕು ಹಸನಾಗಲು ಹೇಗೆ ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ತಾಲೂಕು ಪಶು ವೈದ್ಯಾಧಿಕಾರಿಗಳಾದ ಕೃಷ್ಣಮೂರ್ತಿ, ನರಸಿಂಹರೆಡ್ಡಿ, ಗೋವಿಂದರೆಡ್ಡಿ, ಪುರಸಭೆ ಸದಸ್ಯರಾದ ಶ್ರೀನಾಥ್, ಕೃಷಿ ಇಲಾಖೆ ಸಿಬ್ಬಂದಿ, ವಿವಿಧ ರೈತ ಸಂಘಟನೆಗಳು, ಪ್ರಗತಿಪರ ರೈತರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ಚಿನ್ನಾಭರಣ ಮಳಿಗೆಯಲ್ಲಿ ದರೋಡೆ, 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣ ಕಳವು. ಅಂಗಡಿ ಬೀಗ ಕತ್ತರಿಸಿ ಒಳನುಗ್ಗಿದ ಕದೀಮರು, ಕಳ್ಳರ ಪತ್ತೆಗಾಗಿ ಪೊಲೀಸರ ಹರಸಾಹಸ. ಅಕ್ಕನ ಮನೆಗೆ ಕನ್ನ ಹಾಕಿದ್ದ ತಮ್ಮ ಹಾಗೂ ಆತನ 2 ಮಕ್ಕಳು. ಶಿಡ್ಲಘಟ್ಟದಲ್ಲಿ 3 ಕೆಜಿ ಬಂಗಾರ ಕಳವು. ಪ್ರಕರಣದ ಆರೋಪಿಗಳ ಅಂದರ್. 3 ಆರೋಪಿಗಳ ಹೆಡೆಮುರಿ ಕಟ್ಟಿದ ಪೊಲೀಸರು. ದುರ್ನಾದದ ಆಗರವಾದ ಬಾಗೇಪಲ್ಲಿ ಎಪಿಎಂಸಿ ಮಾರುಕಟ್ಟೆ. ರೈತರು ಸಂಚರಿಸಲಾಗದ ಸ್ಥಿತಿ ಇದ್ದರೂ ಗಮನ ಹರಿಸೋರಿಲ್ಲ. ಇದಕ್ಕೂ ತಮಗೂ ಸಂಬಂಧವೇ ಇಲ್ಲ ಎನ್ನುವಂತೆಯೇ ವರ್ತಿಸುತ್ತಿರುವ ಅಧಿಕಾರಿಗಳು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.